ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನನಗ್ಯಾವ ಭಯವಿಲ್ಲ बोलो यीशु क्रिस्त महाराज की ಅತಿ ಬೇಗನೆ ಬರಲಿರುವ ಕ್ರಿಸ್ತ ಯೇಸು ಮಹಾರಾಜ್ ಕಿ ದೇವರಿಗೆ ಮಹಿಮೆ ಉಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಆಮೆನ್ ಹಲ್ಲೆಲೂಯಾ ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನು ಆಗಿರುವಂತಹ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ ನೀವು ಬಂದಿರತಕ್ಕಂಥ ಕಾರ್ಯವನ್ನೆಲ್ಲ ದೇವರು ಸಫಲಪಡಿಸಲಿ ಓದುವಾರ ನಾವು ಧ್ಯಾನ ಮಾಡಿದಂತ ವಾಕ್ಯ ಯಾವುದಾಗಿತ್ತು ಅದಕ್ಕಿಂತ ಮುಂಚೆ ನಮ್ಮ ಬಲಗೈನ ನಾವು ಮೇಲಕ್ಕೆತ್ತೋಣ ಈ ಒಂದು ಅರಿಕೆಯನ್ನು ನಾವು ಮಾಡೋಣ ಯೆಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯೆಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯೆಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೆನ್ ಆಮೆನ್ ಓಕೆ ಓದುವಾರ ನಾವು ಧ್ಯಾನ ಮಾಡಿದಂತ ವಾಕ್ಯ ಯಾವುದಾಗಿತ್ತು ಹಲ್ಲೆಲೂಯಾ ಯಾವುದು ನಿದ್ರೆ ಮಾಡುವವನೇ ಎಚ್ಚರವಾಗಿರು ಹಲ್ಲೆಲೂಯಾ ಅನೇಕರು ಅನೇಕವಾದಂತ ನಿದ್ದೆಗಳನ್ನ ಮಾಡ್ತಾ ಇರ್ತಾರೆ ರಾತ್ರಿ ಮಾಡೋ ನಿದ್ದೆ ಅಲ್ಲ ರೀ ಯಾವ ನಿದ್ದೆ ಆತ್ಮಿಕವಾಗಿ ದೇವರಿಂದ ದೂರವಾದಂತ ಒಂದು ಸ್ಥಿತಿ ಅದುವೇ ಏನಂತ ಕರೆಯಲ್ಪಡುತ್ತೆ ನಿದ್ರೆ ಎಂಬುದಾಗಿ ದೇವರಿಂದ ದೂರವಾಗುವಂತ ಸ್ಥಿತಿಗೆ ನಾವು ಆತ್ಮಿಕ ಒಂದು ಲೋಕದಲ್ಲಿ ಏನಂತ ಕರಿತೀವಿ ನಿದ್ದೆ ಎಂಬುದಾಗಿ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಓದುವರ ನಾವು ನೋಡಿದ್ವಿ ನಿದ್ರೆ ಮಾಡುವವನೇ ಎಚ್ಚರವಾಗು ಇದು ನಿದ್ರೆ ಮಾಡುವಂತ ಸಮಯ ಅಲ್ಲವೇ ಅಲ್ಲ ಕೊನೆಯ ಕಾಲದಲ್ಲಿ ನಾವು ಇದ್ದೇವೆ ಈಗೊಂದು ಸುಮಾರು ಒಂದು 10 ವರ್ಷ ಅನ್ಕೊಳ್ರಿ ಅವಾಗ ಬಿಸಿಲು ಹೆಂಗಿರ್ತೈತಿ ಇವಾಗ ಬಿಸಿಲು ಹೆಂಗಾದ್ರಿ ಹೆಂಗಿರ್ತೈತಿ ಹೆಂಗಿರ್ತೈತಿ ಅಷ್ಟು ಭಯಂಕರವಾದಂತ ಸ್ಥಿತಿ ಇರ್ತಿದಿಲ್ಲ ಮಾಮೂಲಿ ಇರ್ತೈತಿ ಅವಾಗ ಮಳೆ ಎಷ್ಟು ಚೆನ್ನಾಗಿ ಬರ್ತೈತಿ ಇವಾಗ ಯಾಕೆ ಬರ್ತಾ ಇಲ್ಲ ಅಂತ್ಯಕಾಲದ ಕೊನೆಯ ದಿನಮಾನಗಳಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಜೀವಿಸ್ತಾ ಇದ್ದೇವೆ ಬೆಂಕಿ ಆರ್ಬೇಕಾದ್ರೆ ಏನ್ ಮಾಡುತ್ತೆ ಜಗ್ಗಿ ಉರಿದು ಏನಾಗ್ಬಿಡುತ್ತಾ ಸಡನ್ ಆಗಿ ಆರಿಬಿಡುತ್ತೆ ಸೂರ್ಯನು ಚಂದ್ರನು ಕೂಡ ಏನಾಗ್ತಾರೆ ಲಯವಾಗಿ ಹೋಗ್ತಾರೆ ಅಂತೇಳಿ ಸತ್ಯವೇದ ಹೇಳುತ್ತೆ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಸೂರ್ಯ ಚಂದ್ರರು ಕೂಡ ಏನಾಗ್ತಾರೆ ಲಯವಾಗಿ ಹೋಗ್ತಾರೆ ಅದಕ್ಕೋಸ್ಕರವಾಗಿ ಅಂತ್ಯಕಾಲದ ಕೊನೆಯ ಗಳಿಗೆಯಲ್ಲಿ ಜೀವಿಸುವಂತ ನಾವುಗಳು ನಿದ್ದೆ ಮಾಡುವವರಾಗಿ ನಾವು ಇರಬಾರದು ಮೊದಲನೆಯ ಥೆಸಲೋನಿಕದವರಿಗೆ ಬರೆದಂತ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ 4ನೇ ವಚನ ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ ನೀವು ಕತ್ತಲೆಯಲ್ಲಿ ಇರುವವರಲ್ಲ ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ ನಾವು ರಾತ್ರಿಯವರು ಅಲ್ಲ ಕತ್ತಲೆಯವರೂ ಅಲ್ಲ ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದ ಎಚ್ಚರವಾಗಿರೋಣ ಸ್ವಸ್ಥ ಚಿತ್ತರಾಗಿರೋಣ ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರಷ್ಟೇ ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನ ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನ ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿ ನಾವು ಇರೋಣ ಯಾಕಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನ ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು ನಾವು ಎಚ್ಚರವಾಗಿದ್ದರೂ ಸರಿಯೇ ನಿದ್ರೆಯಲ್ಲಿದ್ದರೂ ಸರಿಯೇ ತನ್ನ ಜೊತೆಯಲ್ಲಿಯೇ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತನು ಆದುದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ ಎಂಬುದಾಗಿ ಈ ವಾಕ್ಯ ನಮ್ಗೇನ್ ಮಾಡ್ತಾ ಇದೆ ತಿಳಿಸ್ತಾ ಇದೆ ಪ್ರಿಯರೇ ಹಲ್ಲೆಲೂಯಾ ನಿದ್ರೆ ಓದು ಸಾರಿ ನಾವು ನೋಡಿದ್ವಿ ಯಾವ ನಿದ್ದೆ ಮಾಡ್ತಾ ಇದ್ದ ಸಂಸೋನ ಯಾವ ನಿದ್ದೆ ಮಾಡ್ತಾ ಇದ್ದ ದುಷ್ಟ ಸಾಂಗತ್ಯ ಎನ್ನುವಂತ ನಿದ್ರೆಯಲ್ಲಿ ಜಾರಿ ಹೋಗಿರ್ತಕ್ಕಂಥ ಸಂಸೋನನು ಏನಾದ ಪ್ರಿಯರೇ ಅಂತ್ಯವನ್ನ ಕಂಡ ಹಲ್ಲೆಲೂಯಾ ಯಾವ ಸಂಸೋನನು ಈ ಲೋಕಕ್ಕೆ ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ಪರಲೋಕದಿಂದ ದೇವದೂತನು ಬಂದು ಒಬ್ಬ ತಾಯಿಗೆ ಎದುರುಗೊಂಡು ಹೊಲದಲ್ಲಿ ಇರುವಾಗ ಆಕೆ ಕೆಲಸ ಮಾಡುತ್ತಿರುವಾಗ ಆಕೆಗೆ ನಿನಗಿಷ್ಟು ದಿನಗಳಾದ್ರೂ ಇಷ್ಟು ವರ್ಷಗಳಾದ್ರೂ ಮಕ್ಕಳಾಗಿಲ್ಲ ಆದ್ರೆ ಇನ್ನು ಮುಂದೆ ನಿನಗೆ ಒಬ್ಬ ಮಗನು
ಆತನಿಗೆ ನೀನು ಸಂಸೋನ್ ಎಂಬುದಾಗಿ ನೀನು ಹೆಸರಿಡ್ತೀಯ. ಆತನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ನೀನು ಬರಗೊಡಿಸಬಾರದು. ಆತನು ದೇವರಿಗೆ ಪ್ರತಿಷ್ಠಿತನಾಗಿ ಆತನು ಇರುತ್ತಾನೆ ಎಂಬುದಾಗಿ ಹೇಳಿದಂತ ಸಂದರ್ಭದಲ್ಲಿ ಅದ್ಭುತವಾಗಿ ಸಂಸೋನನ್ನು ಹುಟ್ಟಿದ ಪ್ರಿಯರೇ, ದೇವರ ಯೋಜನೆಯ ಪ್ರಕಾರವಾಗಿ ಆಕೆ ಬಂಜೆ ಎಂಬುದಾಗಿ ಅನ್ನಿಸಿಕೊಂಡಿದ್ಲು. ಆದರೆ ಆಕೆ ಕಣ್ಣೀರನ್ನ ದೇವರು ಏನ್ ಮಾಡಿದ? ಒರೆಸಿ ಹಾಕಿದ. ಮಾನೋಹನ ಹೆಂಡತಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಿಮ್ಮ ಪುಸ್ತಕ ನಿಮ್ಮ ಕೈಗಳಲ್ಲಿ ಸತ್ಯವೇದ ಪುಸ್ತಕಗಳು ಇದ್ದಿದ್ದೇ ಆದ್ರೆ ನ್ಯಾಯಾಧಿಪತಿಗಳು ಜಡ್ಜಸ್ 13th ಚಾಪ್ಟರ್ ಅಲ್ಲಿ ಅದು ಇರುತ್ತೆ ನೋಡ್ರಿ. 13ನೇ ಅಧ್ಯಾಯದಲ್ಲಿ 13, 14, 15, 16 ಅಧ್ಯಾಯಗಳವರೆಗೆ ಅದರ ಕುರಿತಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಸಂಸೋನನು ಒಳ್ಳೆಯ ರೀತಿಯಲ್ಲಿ ಬೆಳೆದ. ದೇವರ ಆತ್ಮನು ಸಂಸೋನನ ಮೇಲೆ ಬರ್ತಾ ಇದ್ದ. ಎಲ್ಲಿಯವರೆಗೆ? ಸಂಸೋನನು ದುಷ್ಟ ಸಾಂಗತ್ಯ ಮಾಡದೆ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಜೀವಿಸ್ತಾ ಇರಬೇಕಾದ್ರೆ ಪ್ರಿಯರೇ, ಯಾವಾಗ ಸಂಸೋನನು ದೆಲೀಲಾ ಎನ್ನುವಂತ ವೇಷೆಯ ಸಾಂಗತ್ಯವನ್ನ ಮಾಡಿದನು, ಆ ಸಂದರ್ಭದಲ್ಲಿ ಸಂಸೋನನ ಆತ್ಮಿಕ ಜೀವಿತ ಎನ್ನುವಂಥದ್ದು ಏನಾಯ್ತು? ಕುಂಠಿತವಾಯಿತು, ನಾಶವಾಯಿತು, ಹಾಳಾಯ್ತು. ಆತನು ಒಂದು ವೇಳೆ ಮದುವೆ ಮಾಡಿಕೊಂಡಿದ್ರೆ ಅದು ಬೇರೆ ಇರ್ತಿತ್ತು. ಆದ್ರೆ ಆತನು ಏನ್ ಮಾಡಿದ? ತಪ್ಪಾದ ರೀತಿಯಲ್ಲಿ ನಡೆದುಕೊಂಡ, ದೇವರಿಗೆ ವಿರೋಧವಾದ ರೀತಿಯಲ್ಲಿ ನಡೆದುಕೊಂಡ ಪ್ರಿಯರೇ. ಅದರ ಸಲುವಾಗಿ ಮೊದಲನೇ ಕೀರ್ತನೆ ಹೇಳುತ್ತೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಎಂಬುದಾಗಿ. ಹಲ್ಲೆಲೂಯಾ. ನಮಗೆ ಗೊತ್ತಿದೆ, ಅನೇಕರು ಡಬಲ್ ಮೀನಿಂಗ್ ಮಾತುಗಳನ್ನು ಆಡುವಂತವರು, ಕೆಟ್ಟ ಮಾತುಗಳನ್ನು ಆಡುವಂತವರು, ನಮ್ಮ ಭಕ್ತಿಯನ್ನ ಹಾಳು ಮಾಡಬೇಕೆಂಬುದಾಗಿಯೇ ಉದ್ದೇಶಿತವಾಗಿ ನಮ್ಮನ್ನ ಕ್ರಿಸ್ತನ ಮಾರ್ಗದಿಂದ ತಪ್ಪಿಸಬೇಕೆಂಬುದಾಗಿ ಅನೇಕರು ಏನ್ ಮಾಡ್ತಾ ಇರ್ತಾರೆ? ನಮಗೆ ಕೆಟ್ಟಾದ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತೀನಿ, ನಾನು ಯಾವಾಗ್ಲೂ ಹೇಳ್ತೀನಿ, ಧೈರ್ಯದಿಂದ ಹೇಳ್ತೀನಿ. ಅವರೆಲ್ಲರೂ ಏನಾಗ್ಯಾರ? ಯೇಸು ಸ್ವಾಮಿಯ ಮಾರ್ಗದಿಂದ ತಪ್ಪಿಸೋರು ಎಲ್ಲರೂ ಏನಾಗ್ಯಾರ? ಅಮಾವಾಸ್ಯ ದಿನ ಬಂತೇನು? ಬಹುಗಳು. ಅಲ್ಲೆಲ್ಲ ಏನಾಗ್ಯಾರ? ಬಹುಗಳಾಗ್ಯಾರ. ಅಲ್ಲೆಲ್ಲ ಸರಿಯಾದ ಮಾರ್ಗ ಹಿಡಿದವರು ನೀವು, ಹಗಲಿನವರು ನೀವು, ಪರಲೋಕ ರಾಜ್ಯಕ್ಕೋಸ್ಕರವಾಗಿ ತವಕ ಪಡುವಂತವರು, ಆ ದೇವರ ಒಂದು ಉನ್ನತವಾದಂತ ಸ್ಥಿತಿಯನ್ನ ಹೊಂದಿಕೊಳ್ಳುವಂತವ್ರು ನೀವೇ ಆಗಿದ್ದೀರಿ, ಅವರಲ್ಲ, ಹೊರಗಿನವರಲ್ಲ. ಅಲ್ಲೆಲ್ಲೂಯಾ. ಯಾಕೆ ಹೇಳ್ರಿ? ಯೇಸು ಕ್ರಿಸ್ತನು ನಿಮಗೋಸ್ಕರವಾಗಿ ನಿಮ್ಮ ಮೇಲೆ ಬರುವಂತ ಪಾಪಗಳನ್ನ, ಶಾಪಗಳನ್ನ, ನಿಮ್ಮ ಮೇಲೆ ಬರುವಂತ ಅವಮಾನ, ದುಃಖಗಳನ್ನ, ಅವೆಲ್ಲವುಗಳನ್ನ ಆತನು ಏನ್ ಮಾಡಿದಾನೆ? ಒರೆಸಿ ಹಾಕಿದ್ದಾನೆ. ಹಲ್ಲೆಲೂಯಾ. ಯಾರು ಆತನ ಮೇಲೆ ನಂಬಿಕೆ ಇಡ್ತಾರೋ, ಆತನ ಮಾರ್ಗದಲ್ಲಿ ನಡೆದುಕೊಳ್ಳುವುದಕ್ಕೋಸ್ಕರವಾಗಿ ಇಷ್ಟಪಟ್ಟು ಬರ್ತಾರೋ, ಅವರ ಜೀವಿತದಲ್ಲೆಲ್ಲ ದೇವರು ಏನ್ ಮಾಡ್ತಾನೆ ಪ್ರಿಯರೇ? ಬಿಡುಗಡೆಯನ್ನು ಕೊಡ್ತಾನೆ ಪ್ರಿಯರೇ. ಒಂದು ಸಾರಿ ನಮ್ಮ ಭಾರತ ದೇಶದಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ವಾಮೀಜಿಯವರು ಅನ್ನಿಸಿಕೊಂಡಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಗುರೂಜಿ ಅವ್ರು ಏನ್ ಮಾಡಿದ್ರಂದ್ರೆ, ಚಿಕಾಗೋ ಎನ್ನುವಂತ ಪಟ್ಟಣಕ್ಕೆ ಹೋದ್ರು ಪ್ರಿಯರೇ. ಅಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೀತಾ ಇತ್ತು. ಹಲ್ಲೆಲೂಯಾ. ವರ್ಲ್ಡ್ ರಿಲಿಜಿಯಸ್ ಕಾನ್ಫರೆನ್ಸ್ ಅಲ್ಲಿ ಅವರು ಕೂಡ ಭಾರತ ದೇಶದಿಂದ ಆಹ್ವಾನ ಮಾಡಲ್ಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅಲ್ಲಿಯವರೆಗೆ ಯೇಸು ಕ್ರಿಸ್ತನ ಕುರಿತಾಗಿ ತಪ್ಪಾದ ಅಭಿಪ್ರಾಯವಿತ್ತೇನು? ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬಗ್ಗೆ ತಿಳಿಯಲಾರದವರು ಆಗಿದ್ರೇನು? ಆದ್ರೆ ಯಾವಾಗ ಅವರು ಅಮೆರಿಕಕ್ಕೆ ಹೋದ್ರು, ಅವರು ಮೊದಲನೇದಾಗಿ ಒಂದೇ ಒಂದು ಮಾತನ್ನು ಹೇಳಿದ್ರು ಪ್ರಿಯರೇ. ಆ ಮಾತಿಗೆ ಸುಮಾರು 40 ನಿಮಿಷ ಎಂಬುದಾಗಿ ಹೇಳ್ತಾರೆ. ಅಷ್ಟು ನಿಮಿಷಗಳ ಕಾಲ ಚಪ್ಪಾಳೆ ಹಂಗೆ ತಡ್ತಾನೆ ಇದ್ರಂತೆ. ಆ ಮಾತು ಯಾವುದು ಹೇಳ್ರಿ? ನನ್ನ ಸಹೋದರ ಸಹೋದರಿಯರೇ. ಸಹೋದರ ಎನ್ನುವಂತ ಮಾತಿಗೆ ಅರ್ಥ ಗೊತ್ತಿಲ್ಲ ಜನರಿಗೆ. ಹಲ್ಲೆಲೂಯಾ. ಸಹೋದರ ಅಂದ್ರೆ ಏನು? ಸಹ ಉದರ ಅಂದ್ರೆ ಒಂದೇ ಹೊಟ್ಟೆಯಿಂದ ಬಂದಂತವ್ರು ನಾವು, ನೀವು ಬೇರೆ ಅಲ್ಲ. ನಿಮ್ಮದು ಸ್ಕಿನ್ಯಾಗ ಕಲರ್ ವೈಟ್ ಜಾಸ್ತಿ ಇರ್ಬೋದು, ನಮ್ದು ಕಡಿಮೆ ಇರ್ಬೋದು, ನಾವು ಕಪ್ಪು ಬಣ್ಣದವರಾಗಿರ್ಬೋದು, ಆದ್ರೆ ನಾವು ನೀವು ಎಲ್ಲರೂ ಒಂದೇ ಉದರದಿಂದ ಬಂದೇವಿ. ನಮಗೆ ನಿಮಗೆ ಮೂಲ ಎಲ್ಲ ಆದಾಮ ಹವ್ವಳು ಎಂಬುದಾಗಿ ಆ ಮಾತಿನ ತಾತ್ಪರ್ಯವಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ಅವರು ಸ್ವಾಮಿ ವಿವೇಕಾನಂದ ಅವರು ಯೇಸು ಕ್ರಿಸ್ತನ ಬಗ್ಗೆ ತಿಳಿದುಕೊಂಡಂತವರಾಗಿ ಇವತ್ತಿಗೂ ನೀವು ಹೋಗ್ರಿ ಕಲ್ಕತ್ತಾ ಪಟ್ಟಣಕ್ಕೆ ಹೋದರೆ ಅನೇಕವಾಗಿರ್ತಕ್ಕಂಥವರ ಪುಸ್ತಕಗಳು ಏನ್ ಮಾಡ್ತವೆ? ಯೇಸು ಸ್ವಾಮಿಯ ಬಗ್ಗೆ ಬರೆದಿರುವಂತವುಗಳು ಇದಾವೆ ಪ್ರಿಯರೇ. ಅವ್ರು ಹೇಳಿರ್ತಕ್ಕಂಥ ಫೈನಲ್ ವರ್ಡ್ ಏನಂದ್ರೆ ಪ್ರಿಯರೇ, ಓಂ ಎಂಬುದಾಗಿ ಯಾರನ್ನ ನಾವು ಆರಾಧನೆ ಮಾಡ್ತೀವೋ ಆತನು ಯೇಸು ಹೊರತಾಗಿ ಬೇರೆ ಯಾರು ಅಲ್ಲ. ಓಂಕಾರ ಸ್ವರೂಪನು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಒಂದ್ಸಲ ಹೇಳ್ತಾರೆ ಏನಂದ್ರೆ, ಒಬ್ಬ ಈಶಾನ್ಯ ದೇಶದ ಹಲ್ಲೆಲೂಯಾ ಸನ್ಯಾಸಿಯಾಗಿ ನನಗೆ ಬೇರೆ ಮಾರ್ಗ ಇಲ್ಲವೇ ಇಲ್ಲ. ಒಬ್ಬ ಈಶಾನ್ಯ ದೇಶದ ಸನ್ಯಾಸಿಯಾಗಿ ನನಗೆ ಬೇರೆ ಮಾರ್ಗ ಇಲ್ಲವೇ ಇಲ್ಲ.
ಈ ಯೇಸು ಕ್ರಿಸ್ತನ ಮುಂದೆ ಸಾಷ್ಟಾಂಗ ಬಿದ್ದು ನಮಸ್ಕರಿಸಿ ನನ್ನ ದೇವರನ್ನಾಗಿ ಕರ್ತನನ್ನಾಗಿ ಅಂಗೀಕರಿಸುತ್ತೇನೆ. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾರೆ? ಒಬ್ಬ ಈಶಾನ್ಯ ದೇಶದ ಸನ್ಯಾಸಿಯಾಗಿ ನನಗೆ ಬೇರೆ ಮಾರ್ಗ ಯಾವುದು ಕೂಡ ಇಲ್ಲವೇ ಇಲ್ಲ. ಅಂದ್ರೆ ಒಂದೇ ಮಾರ್ಗ. ಆ ಮಾರ್ಗ ಯಾರು? ನಾನೇ ಮಾರ್ಗವು ಸತ್ಯವು ಜೀವವು ಎಂಬುದಾಗಿ ಹೇಳಿದಂತ ಮಾರ್ಗ ಆ ಯೇಸುವೇ ನನಗೆ ಮಾರ್ಗವಾಗಿದ್ದಾನೆ. ಆತನೇ ಮುಂದೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ಅಡ್ಡ ಬಿದ್ದು ಆತನನ್ನೇ ನನ್ನ ದೇವರನ್ನಾಗಿ ನನ್ನ ಕರ್ತನನ್ನಾಗಿ ನಾನು ಏನ್ ಮಾಡ್ತೀನಿ? ಅಂಗೀಕಾರ ಮಾಡ್ತೀನಿ. ಅಲ್ಲಲ್ಲಿ ಒಂದ್ಸಾರಿ ಹೇಳ್ತಾರೆ ಏನಂತ ಹೇಳಂದ್ರೆ, ಒಂದು ವೇಳೆ ಜೀಸಸ್ಸಿನ ಕಾಲದಲ್ಲಿ ನಾನು ಪ್ಯಾಲೆಸ್ತೇನ್ ದೇಶದಲ್ಲಿ ಇದ್ದಿದ್ರೆ ನಾನು ಆತನ ಪಾದಗಳನ್ನ ಹಾಲಿನಿಂದ ಆಗಲಿ ನೀರಿನಿಂದ ಆಗಲಿ ಯಾವುದೋ ಹಣ್ಣಿನ ರಸದಿಂದ ಆಗಲಿ ನಾನು ತೊಳಿತಾ ಇರಲಿಲ್ಲ. ಆತನ ಪಾದಗಳನ್ನು ನಾನು ಯಾವುದರಿಂದ ತೊಳಿತಾ ಇದ್ದೆ? ಹೃದಯದ ರಕ್ತ. ಅಂದ್ರೆ ಹೃದಯದ ರಕ್ತ ಅಂದ್ರೆ ನಾನು ಸತ್ರು ಚಿಂತೆ ಇಲ್ಲ, ನಾ ಏನ್ ಮಾಡ್ತೀನಿ? ಆತನ ಪಾದಗಳನ್ನ ತೊಳಿತೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಯಾಕೆ ಅವರು ಒಪ್ಕೊಂಡಿದ್ದಾರಂದ್ರೆ ಅವರು ಅಧ್ಯಯನ ಮಾಡಿದಾಗ ಯಾವುದೇ ಒಬ್ಬ ಮನುಷ್ಯನಿಗೆ ದೇವ್ರು ಯಾರಂತೇಳಿ ಎಲ್ಲ ಕಂಡವುಗಳಿಗೆ ದೇವರುಗಳಂತ ಹೋದ್ರೆ ಇಲ್ಲಿವರೆಗೂ ಏನಾಗಲ್ಲ ಮುಕ್ತಿ ರಕ್ಷಣೆ ಮಾರ್ಗ ಎನ್ನುವಂಥದ್ದು ಗೊತ್ತೇ ಆಗಲ್ಲ. ಯಾವಾಗ ತನ್ನ ತಾನು ಆತ್ಮ ಅವಲೋಕನ ಮಾಡಿಕೊಳ್ತಾನೋ, ಎರಡನೇ ಸಾರಿ ಯಾವಾಗ ಜನ್ಮವೆತ್ತುತ್ತಾನೋ, ಹಲ್ಲೆಲೂಯಾ. ಅದ್ರ ಸಲುವಾಗಿ ಎಲ್ಲ ಕ್ರೈಸ್ತರು ಬ್ರಾಹ್ಮಣರು. ನಾ ಹೇಳೋದು ಅರ್ಥ ಆಗುತ್ತಾ? ಬ್ರಾಹ್ಮಣ ಅಂದ್ರೆ ಏನು? 2 ಸಾರಿ ಹುಟ್ಟುವವನೇ ಬ್ರಾಹ್ಮಣ. ಹಲ್ಲೆಲೂಯಾ. ನಾವ್ ಯಾವಾಗ ಹುಡ್ತೀವಿ? ದೀಕ್ಷಾ ಸ್ನಾನ ತಗೊಳ್ಳುವಾಗನೇ ನಾವ್ ಏನಾಗ್ತೀವಿ? 2ನೇ ಸಾರಿ ಹುಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಸಂಸೋನನು ಎನ್ನುವಂತ ವ್ಯಕ್ತಿ ದೇವರ ಬಲವನ್ನ ಶಕ್ತಿಯನ್ನ ಆಶ್ರಯಿಸಿ ಯೌವನ ಕಾಲ ಬರುವವರೆಗೂ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ದುಷ್ಟ ಸಾಂಗತ್ಯದ ಕಡೆಗೆ ಯಾವಾಗ ಹೋದನೋ ಆ ಒಂದು ಸಂದರ್ಭದಲ್ಲಿ ಅವನು ಏನಾದ? ನಾಶವಾಗಿ ಹೋದ. ಮೊದಲನೇ ನಿದ್ರೆ. ನೀವು ಭಕ್ತಿಯಲ್ಲಿ ಇರಬೇಕಾದ್ರೆ ಯಾವ ನಿದ್ರೆ ಇದು? ದುಷ್ಟ ಸಾಂಗತ್ಯ ಎನ್ನುವಂತ ಒಂದು ನಿದ್ರೆ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ? ನಾಶನದ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಅದರ ಸಲುವಾಗಿ ಕರ್ತನ ಪಂಕ್ತಿಗೂ ದೆವ್ವಗಳ ಪಂಕ್ತಿಗೂ ಏನು ಸಂಬಂಧ ಎಂಬುದಾಗಿ ಪೌಲನು ಹೇಳ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಂಗಂದ್ರೆ ಇಲ್ಲರಿ ನಾವು ದೇವ್ರು ನಂಬಿದವ್ರನ್ನ ಮಾತಾಡಿಸ್ಬೇಕನ್ರಿ, ನಂಬಲಾರ್ದನ್ನ ಮಾತಾಡಿಸ್ಬೋದನ್ರಿ ಅಂತ ಅಲ್ಲ. ಹಲ್ಲೆಲೂಯಾ. ಹಂಗಂದ್ರೆ ಲೋಕದಾಗ ನಾವು ಇರೋಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ನಾವೀಗ ಲೋಕದಾಗ ಯಾಕಿದೀವಿ ಹೇಳ್ರಿ? ನಾವು ನಂಬಿದೀವಿ, ರಕ್ಷಣೆ ಹೊಂದಿದೀವಿ, ಹಂಗೆ ದೇವ್ರು ಕರ್ಕೊಂಡ್ಬರ್ಬೇಕಲ್ಲ. ಯಾಕಿದೀವಿ ಹೇಳ್ರಿ? ನಂಬಲಾರ್ದವ್ರು ಎಷ್ಟೋ ಜನರಿದ್ದಾರೆ, ಅವ್ರಿಗೆ ತಿಳಿಸೋ ಸಲುವಾಗಿ ನಾವು ಈ ಲೋಕದಲ್ಲಿ ಇರುವಂತದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೋದ್ರಿ ಈ ಒಂದು ಸಂದರ್ಭದಲ್ಲಿ 2ನೆಯ ನಿದ್ರೆ. ಯಾವ ನಿದ್ರೆ? ಸುವಾರ್ತೆ ಸಾರದ ನಿದ್ರೆ. 2ನೇ ನಿದ್ರೆ ಯಾವ ನಿದ್ರೆ? ಸುವಾರ್ತೆ ಸಾರದ ನಿದ್ರೆ. ಒಂದು ಸಾರಿ ನಿಮ್ಮ ಸತ್ಯವೇದ ಪುಸ್ತಕಗಳನ್ನ ಯೋನನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ 5ನೇ ವಚನದ ಕಡೆಗೆ ತಿರುಗಿ. ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟು ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬಿಸಾಟು ಬಿಟ್ಟರು. ಇಷ್ಟರೊಳಗೆ ಯೋನನು ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ಗಾಢ ನಿದ್ರೆ ಹತ್ತಿತ್ತು. ಹಲ್ಲೆಲೂಯಾ. ಇಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ದೇವರು ಏನ್ ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ. ಸತ್ಯವೇದ ಪುಸ್ತಕದಲ್ಲಿ 3340 ವ್ಯಕ್ತಿಗಳ ಕುರಿತಾಗಿ ಸತ್ಯವೇದ ಏನ್ ಮಾಡುತ್ತೆ? ಹೇಳುತ್ತೆ ಪ್ರೇಯರ್. ಎಷ್ಟು ವ್ಯಕ್ತಿಗಳು? 3340. ಎಷ್ಟು? 3340. ಈಸಿಯಾಗಿ ನೀವು ಈಗ ಎಲ್ಲ ಮೊಬೈಲ್ ನಂಬರ್ಗಳೇ ಇಂಗ್ಲಿಷ್ನಾಗ ಹೇಳಿದ್ರೆ ಅರ್ಥ ಜಲ್ದಿ ಆಗಲ್ಲ. ಕನ್ನಡ ಬಳಕೆ ಅನ್ನುವಂಥದ್ದು ಕೂಡ ಇನ್ನು ಮುಂದೆ ಫುಲ್ ತೀರಾ ಕಡಿಮೆ ಆಗಿ ಹೋಗ್ಬಿಡ್ತೇನೋ ಅಂತ ಅನ್ಸುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನ್ರಿ ಎಷ್ಟು ಜನರಿದ್ದಾರೆ ಸತ್ಯವೇದದಲ್ಲಿ? 3340 3340 ವ್ಯಕ್ತಿಗಳ ಕುರಿತಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅನೇಕರು ಭಕ್ತರಿದ್ದಾರೆ, ಭಕ್ತಿಹೀನರಿದ್ದಾರೆ. ಭಕ್ತಿವಂತವಾದಂತವರು ಯಾವ ರೀತಿಯಾಗಿ ಭಕ್ತಿಯಲ್ಲಿ ಜಾರಿ ಬಿದ್ರು ಎನ್ನುವಂತ ಸ್ಥಿತಿಗತಿಗಳನ್ನ ದೇವರು ಬರೆಸಿದ್ದಾನೆ. ಆದ್ರೆ ದೇವರು ಜಾರಿ ಬಿದ್ದಿಲ್ಲ. ಹಲ್ಲೆಲೂಯಾ. ಭಕ್ತರು ಜಾರಿ ಬಿಡ್ತಾರೆ, ಭಕ್ತರು ಭಕ್ತಿಯಿಂದ ತಪ್ಪಿಸಿಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಆದ್ರೆ ದೇವರು ಜಾರಿ ಬಿದ್ದಿಲ್ಲ. ಯಾಕಂದ್ರೆ ದೇವರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ಪರಿಶುದ್ಧನಾಗಿದ್ದಾನೆ. ಬೇರೆ ಯಾವುದೇ ಪುಸ್ತಕಗಳು ಧರ್ಮ ಗ್ರಂಥಗಳನ್ನು ತೆಗೆದುಕೊಳ್ಳ್ರಿ, ದೇವರುಗಳೇ ಜಾರಿ ಬಿದ್ದಾರೆ. ಹಲ್ಲೆಲೂಯಾ.
ಏನಾಗ್ಯಾರ? ದೇವರುಗಳೇ ಜಾರಿ ಬಿದ್ದಾರ, ದೇವರುಗಳೇ ಪಾಪಗಳನ್ನ ಮಾಡ್ಯಾರ ಭಕ್ತರು ಕೂಡ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರೇ ಅನೇಕವಾದಂತ ಒಂದಲ್ಲ ಎರಡು ಮೂರು ಕಂಡವ್ರನ್ನ ಯಾರಾದ್ರೂ ಸುಂದರವಾಗಿ ಕಂಡ್ರ ಹೆಣ್ಮಕ್ಳು ಅವ್ರನ್ನ ಹೆಂಡತಿಯರನ್ನಾಗಿ ತಗೊಂತಿದ್ರಂತ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವೆಲ್ಲ ಹೇಳಲ್ಲ. ಆಗ ನೀವು ಫೋಟೋ ನಿಮ್ಮ ಮನೆಯಾಗ ಇದ್ದವ್ರು ನೋಡ್ರಿ, ಎರಡೆರಡು ಜೊತೆಗೆ ಇರ್ತಾವ ಆ ಕಡೆ ಈ ಕಡೆ. ಹಲ್ಲೆಲೂಯಾ. ಸಂಸಾರ ಮಾಡೋರಿಗೆ ಗೊತ್ತಿರುತ್ತೆ, ಮದುವೆ ಆದವರಿಗೆ ಒಬ್ಬ ಹೆಂಡತಿನ ಯಾವ ರೀತಿಯಾಗಿ ನಿಭಾಯಿಸ್ಬೇಕಂತೇಳಿ, ಒಬ್ಬ ಗಂಡನನ್ನ ಯಾವ ರೀತಿಯಾಗಿ ನಿಭಾಯಿಸ್ಬೇಕಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಇಬ್ಬಿಬ್ಬರು 16,000 ಸಾವಿರ ಕಟ್ಕೊಂಡ್ರಪ್ಪ ಅಂದ್ರೆ ಅವ್ರನ್ನ ನಿಭಾಯಿಸೋದ್ರಾಗ ಸಾಕಾಗಿ ಹೋಗಿರುತ್ತೆ ಅವ್ರಿಗೆ. ನಿಮ್ಮನೆಲ್ಲಿ ನಿಭಾಯಿಸ್ತಾರೆ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಯೋನ ದೇವರು ಹೇಳ್ತಾ ಇದ್ದಾನೆ, ದೇವರ ವಾಕ್ಯ ಹೇಳ್ತಾ ಇದೆ ಯೋನನಿಗೆ ಏನಂತ ಹೇಳಿದ್ರೆ, ನಿನೇವೆ ಎನ್ನುವಂತ ಪಟ್ಟಣ ಇದೆ, ಆ ಪಟ್ಟಣದಲ್ಲಿ ವಾಸ ಮಾಡುವಂತ ಜನರು ದುಷ್ಟರು ಪಾಪಿಷ್ಟರು ಆಗಿದ್ದಾರೆ. ಆ ಊರಿನಿಂದ ನನಗೆ ಏನ್ ಬಂದಿದೆ? ಮೊರೆ ಕೇಳ್ತಾ ಇದೆ. ಆ ಊರು ನನಗೆ ಕೂಗಿಕೊಂಡು ಏನ್ ಮಾಡ್ತಾ ಇದೆ? ಮೊರೆ ಇಡ್ತಾ ಇದೆ. ಅಯ್ಯೋ, ನಾನು ಒತ್ತಿರ್ತಕ್ಕಂಥ ಈ ಜನರು, ಅಂದ್ರೆ ಭೂಮಿಗೆ ದೇವರು ಯಾರು? ತಂದೆ ಯಾರು? ಆ ಯೇಸಪ್ಪನೇ ಆಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಸೈನ್ಸ್ ಅಲ್ಲಿ ಯಾವ್ದಾದ್ರು ಇನ್ವೆನ್ಷನ್ ಮಾಡಿದ್ರೆ ಏನಂತ ಹೇಳ್ತೀವಿ? ಫಾದರ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ, ಫಾದರ್ ಆಫ್ ಮ್ಯಾಥಮೆಟಿಕ್ಸ್. ಫಾದರ್ ಅಂದ್ರೆ ಅದಕ್ಕೆ ಅಪ್ಪನು. ಹಲ್ಲೆಲೂಯಾ, ಅದಕ್ಕೆ ಅಪ್ಪನೇ. ಅಂದ್ರೆ ಸೃಷ್ಟಿ, ಅದಕ್ಕೆ ಮೂಲ ಯಾರಾಗಿದ್ದಾರೆ? ಆತನಾಗಿದ್ದಾನೆ. ಅದ್ರ ಸಲುವಾಗಿ ನಮ್ಗೆಲ್ಲವಕ್ಕೂ ಮೂಲ ಯಾರು? ಎಲ್ಲದಕ್ಕೂ ಅಪ್ಪ ಯಾರು? ಯೇಸು ಸ್ವಾಮಿಯೇ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೀವಿ, ನಿನೇವೆ ಪಟ್ಟಣದ ಕುರಿತಾಗಿ ದೇವರು ಹೇಳ್ತಾ ಇದ್ದಾನೆ. ಅದೇ ಓದುವ ವಾಕ್ಯ, ಯೆಹೋವನು ಅಮಿತ್ತಯ್ಯ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೇವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು, ಅದರ ನಿವಾಸಿಗಳ ದುಷ್ಟ ಸ್ಥಳವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ದೇವರು ಯಾರು ಕೂಡ ನಾಶವಾಗಿ ಹೋಗ್ಬೇಕಂತ ಹೇಳಿ ಇಷ್ಟಪಡುವಂತನಲ್ಲ. ಹಲ್ಲೆಲೂಯಾ. ನಿಮ್ಮ ಮಕ್ಳು ಇರ್ತಾರ, ಒಬ್ಬ ಹಿರಿಯತೆಗೆ ಬಹಳ ಪ್ರೀತಿ ಮಾಡೋದು, ಸಣ್ಣತೆಗೆ ಪ್ರೀತಿ ಮಾಡಲಾಗಿರೋದು ಮಾಡ್ತೀರಾ ನೀವು? 5 ಜನ ಮಕ್ಳು ಇದ್ರ ಅಂತ ಹೇಳ್ತಾರೆ, 5 ಜನರನ್ನು ನೀವು ಏನ್ ಮಾಡ್ತೀರಿ? ಸರಿ ಸಮಾನವಾಗಿ ನೀವು ನೋಡ್ತೀರಿ. ಒಬ್ರಿಗೆ ಹಿಂಗ ಮಾಡಿದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಭೇದ ಭಾವ ಮಾಡುವಂತವ್ರಾಗಿದ್ದೀರಿ. ಹಲ್ಲೆಲೂಯಾ. ಪಾರ್ಶಿಯಾಲಿಟಿಯನ್ನ ಮಾಡುವಂತವ್ರು ನೀವು ಆಗಿದ್ದೀರಿ. ಆದ್ರೆ ದೇವರು ಎಂದಿಗೂ ಕೂಡ ಪಕ್ಷಪಾತಿ ಅಲ್ಲ ಎಂಬುದಾಗಿ ಏನ್ ಮಾಡ್ತದೆ ದೇವರ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ. ಆ ದೇಶದಲ್ಲಿ, ಆ ಒಂದು ಪಟ್ಟಣದಲ್ಲಿ ಇರ್ತಕ್ಕಂಥ ಜನರು ದೇವರಿಂದ ದೂರವಾದಂತವರು, ವಿಗ್ರಹಾರಾಧನೆಯನ್ನ ಮಾಡುವಂತವರು, ಅನೇಕವಾದ ವೇಷ ಸಾಂಗತ್ಯಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪಟ್ಟಣ ಯಾವ ಪಟ್ಟಣವಾಗಿದೆ? ಈ ನಿನೇವೆ ಎನ್ನುವಂತ ಒಂದು ಮಹಾಪಟ್ಟಣ ಪ್ರಿಯರೇ. 1,20,000 ಜನರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. 3 ದಿನ ತಿರುಗಿದ್ರೂ ಕೂಡ ಕಡಿಮೆ ಆಗಲಾರದಂತ ಒಂದು ಪಟ್ಟಣ. ಅಂದ್ರೆ 3 ದಿನ ತಿರುಗುವಷ್ಟು ಅಷ್ಟು ದೊಡ್ಡದಾಗಿರ್ತಕ್ಕಂಥ ವಿಸ್ತಾರವಾಗಿರ್ತಕ್ಕಂಥ ಪಟ್ಟಣ. ದೇವರು, ಹೋಗು ನೀನು ಅಲ್ಲಿ, ಅವರಿಗೆ ಸುವಾರ್ತೆ ಇಲ್ಲ, ಅಲ್ಲಿ ಆ ಜನರು ನಾಶವಾಗಿ ಹೋಗ್ತಾರೆ, ಹೋಗಿ ಅದನ್ನ ನೀನ್ ಏನ್ ಮಾಡು? ಖಂಡಿಸು, ಹೋಗು ಎಂಬುದಾಗಿ ಯಾರಿಗೆ ಹೇಳ್ತಾರೆ? ಪ್ರವಾದಿಯಾಗಿರುವಂತ ಯೋನನಿಗೆ. ಯಾವ ರೀತಿಯಾಗಿ ನಮ್ಮ ಭಾರತ ದೇಶದ ಸಂಸ್ಕೃತಿಯ ಪ್ರಕಾರವಾಗಿ ಒಬ್ಬ ಗುರುವಿಗೆ ಮರ್ಯಾದೆ ಕೊಡ್ತಾರೆ. ಕಬೀರದಾಸ್ ಅವರು ಒಂದ್ಸರಿ ಹೇಳ್ತಾರೆ, ಮೇರೆ ಸಾಮ್ನೆ ಗುರು ಬಿ ಕಡಿ ಹೈ, ಗೋವಿಂದ ಬಿ ಕಡಿ ಹೈ. ಅಂದ್ರೆ ನನ್ನ ಪಕ್ಕದಲ್ಲಿ ಗುರುವೂ ಇದ್ದಾನೆ, ಗೋವಿಂದನೂ ಕೂಡ ಇದ್ದಾನೆ. ನಾನು ಯಾರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಅಂದ್ರೆ ನಾನು ನನ್ನ ಗುರುವಿಗೆ ಮಾಡ್ತೀನಿ. ಯಾಕೆ ಹೇಳ್ರಿ? ಗುರುವೇ ಯಾರನ್ನ ತೋರಿಸಿದಂತಾತ? ದೇವರನ್ನ ತೋರಿಸಿದಂತಾತ ಎಂಬುದಾಗಿ. ನಮ್ಮ ಗುರುವು ಗೋವಿಂದನು, ಎಲ್ಲವೂ ಕೂಡ ಯೇಸುವೆ ಆಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಗೋವಿಂದ ಪದದ ಅರ್ಥ ಹೇಳ್ರಿ, ಗೋವನ್ನ ಬಿಂದುವಾಗಿ ಭುಜಿಸಿದವನೇ ಗೋವಿಂದ. 18ನೇ ಅಧ್ಯಾಯ ಆದಿಕಾಂಡದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮನಿಗೆ ದೇವರು ಅಲ್ಲಿ ಆತನು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ಒಂದು ಒಂದು ಆಕಳು ಕರುವನ್ನು ಆತನ ಏನ್ ಮಾಡಿದ? ಭುಜಿಸಿದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನೇ ಗೋವಿಂದನಾಗಿದ್ದಾನೆ. ಮತ್ತೆ ಆತನು ಹೇಳ್ತಾನೆ ಏನಂತೇಳಿ? ನಾನೇ ಗುರುವಾಗಿದ್ದೇನೆ, ನೀವು ಅನೇಕರು ಗುರುಗಳು ಎಂಬುದಾಗಿ ಅನ್ನಿಸಿಕೊಳ್ಳಬೇಡ್ರಿ ಎಂಬುದಾಗಿ. ಅದಕ್ಕೋಸ್ಕರವಾಗಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಂದು ಮಾತು ಹೇಳ್ತಾರೆ. ಆ ಮಾತು ಏನಂದ್ರೆ, ನಜರೇತಿನ ಯೇಸುವೆ ಈ ಲೋಕವು ಕಂಡಿರುವಂತ ಅತ್ಯಂತ ಮಹಾಗುರು ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರು ಅತ್ಯಂತ ಮಹಾಗುರು ಈ ಲೋಕಕ್ಕೆ? ನಜರೇತಿನ ಯೇಸುವೆ ಆಗಿದ್ದಾನೆ. ಗುರು ಅಂದ್ರೆ ಏನರ್ಥ? ಗು ಅಂದ್ರೆ ಕತ್ತಲೆ, ರು ಅಂದ್ರ ತೊಲಗಿಸುವವನು. ಕತ್ತಲೆಯನ್ನು ತೊಲಗಿಸಿ ಬೆಳಕನ್ನ ಪ್ರಸಾದಿಸುವಂತವನೇ ಗುರುವಾಗಿದ್ದಾನೆ ಪ್ರಿಯರೇ. ಇಲ್ಲಿ ಪ್ರವಾದಿಗಳು, ಇಸ್ರಾಯೇಲ್ಯರು
ದೇವರಿಗೆ. ಯಾಕೆಂದ್ರೆ ಈ ಪ್ರವಾದಿಗಳು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು, ಯಾವ ರೀತಿಯಾಗಿ ನಡೆದುಕೊಳ್ಳಬಾರದು ಎಂಬುದಾಗಿ ಆ ಒಂದು ಸಂಸ್ಕೃತಿಯಲ್ಲಿ ಅಲ್ಲಿ ವಾಸ ಮಾಡುವಂತ ಜನರಿಗೆ ಏನ್ ಮಾಡ್ತಾ ಇದ್ರು, ತಿಳಿಯಪಡಿಸ್ತಾ ಇದ್ರು ಪ್ರಿಯರೇ. ಪ್ರವಾದಿಗಳಂದ್ರೆ ಮುಂದೆ ಆಗುವಂತದ್ದನ್ನ ಹೇಳುವಂತವರು, ದೇವರ ಬಾಯಿಯಾಗಿ ಇರುವಂತವರು. ಹಲ್ಲೆಲೂಯಾ. ದೇವರೊಬ್ಬ ವ್ಯಕ್ತಿಯನ್ನ ನೇಮಕ ಮಾಡಿ ಮುಂದೆ ಆಗುವಂತ ಆಗು ಹೋಗುಗಳನ್ನು ಏನ್ ಮಾಡ್ತಾ ಇದ್ದ, ದೇವರು ತಿಳಿಸ್ತಾ ಇದ್ದ. ಈ ದಿನಮಾನಗಳಲ್ಲಿ ಈ ರೀತಿಯಾಗಿ ನಡೆಯುತ್ತೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ನಿನೆವೆ ಎನ್ನುವಂತ ಪಟ್ಟಣ ದುಷ್ಟ ಸಾಂಗತ್ಯದಿಂದ ಕೂಡಿದಂತ ಪಟ್ಟಣ, ದುಷ್ಟ ಜನರು ವಾಸ ಮಾಡುವಂತ ಪಟ್ಟಣ, ದೇವರನ್ನ ಅರಿಯದಂತ ಒಂದು ಪಟ್ಟಣ. ಆ ಪಟ್ಟಣಕ್ಕೆ ಯೋನನೇ ನೀನು ಹೋಗಿ ಅದನ್ನ ಖಂಡಿಸು. ನಿನೆವೆ ಇನ್ನು 40 ದಿನಗಳಲ್ಲಿ ನೀನೇನಾಗ್ತೀಯಾ, ನಾಶವಾಗಿ ಹೋಗ್ತೀಯಾ ಅಂತೇಳಿ ಯೋನನಿಗೆ ಹೇಳಿದ್ರೆ, ಯೋನ ಏನು ಮಾಡ್ತಾ ಇದ್ದಾನಂದ್ರೆ, ಯೆಹೋವನ ಸನ್ನಿಧಾನವನ್ನ ಬಿಟ್ಟು ತಪ್ಪಿಸಿಕೊಂಡು ಎಲ್ಲಿಗೆ ಹೋಗ್ಬೇಕಂತೇಳಿ ಅನ್ಕೊಂಡಿದ್ದಾನೆ, ತಾರ್ಷೀಸ್ ಎನ್ನುವಂತ ಪಟ್ಟಣಕ್ಕೆ. ಹಲ್ಲೆಲೂಯಾ. ಎಲ್ಲಿಗೆ ಹೋಗ್ತಾ ಇದ್ದಾನೆ ಯೋನ? ದೇವ್ರು ಎಲ್ಲಿಗೆ ಹೋಗಂತಂದ, ಗಿಣಿವಾರಕ್ಕೆ ಹೋಗಪ್ಪ ಅಂತಂದ್ರ ನಾ ಎದ್ದಡಿಗೆ ಹೋಗ್ತೀನಿ ಅಂತೇಳಿ ಎದ್ದಡಿಗೆ ಹೊಂಟಾನ ಇವನು. ನಿಮ್ ಭಾಷೆ ಹೇಳೋಕ ಇಲ್ಲೇ. ಹಲ್ಲೆಲೂಯಾ. ಎಲ್ಲಿ ಹೋಗಂತ ಹೇಳಿದ್ರೆ ದೇವರು, ನಿನೆವೆ ಪಟ್ಟಣಕ್ಕೆ ಹೋಗು. ಆ ನಿನೆವೆ ಪಟ್ಟಣ ಸುಮಾರು 800 ಕಿಲೋಮೀಟರ್ ಡಿಸ್ಟೆನ್ಸ್ ದೂರದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿಗೆ ಒಂದು ಯೆರೂಷಲೇಮ್ ಎನ್ನುವಂತ ಅಥವಾ ಈ ಯೋನನು ವಾಸ ಮಾಡುವಂತ ಒಂದು ಸ್ಥಳಕ್ಕೆ ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ಯೋನ ಹೋಗ್ಲಿಲ್ಲ. ಯಾಕಂದ್ರೆ ಯೋನನಿಗೆ ಮುಂದೆ ಆಗುವಂತದ್ದು ಗೊತ್ತು. ಯಾಕಂದ್ರೆ ಯೋನ ಏನಾಗಿದ್ದಾನ, ಪ್ರವಾದಿಯಾಗಿದ್ದಾನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಯೋನನು ಏನು ಮಾಡಿದಂದ್ರೆ, ಅಲ್ಲಿ ಸಮುದ್ರದ ದಂಡೆಯಲ್ಲಿ ಇರ್ತಕ್ಕಂಥ ಈ ಯೋನನು ಸಮುದ್ರದ ಕಡೆಗೆ ಬಂದು, ಅಲ್ಲಿ ಒಂದು ಹಡಗು ತಾಣದ ಕಡೆಗೆ ಬಂದು, ಬೇರೆ ತಾರ್ಷೀಸು ಎನ್ನುವಂತ ಪಟ್ಟಣಕ್ಕೆ ಹೋಗುವಂತ ಹಡಗನ್ನು ಏನ್ ಮಾಡಿದ, ಏರಿ ಏನ್ ಮಾಡ್ತಾ ಇದ್ದಾನ ನೋಡ್ರಿ, ನನ್ನ ಯಾರೂ ನೋಡಲ್ಲ ಅಂತೇಳಿ ಏನ್ ಮಾಡ್ತಾ ಇದ್ದಾನ, ಹಡಗಿನ ಒಳಭಾಗಕ್ಕೆ ಹೋಗಿ ನಿದ್ದೆಯನ್ನ ಮಾಡ್ತಾ ಇದ್ದಾನ. ಗಾಢ ನಿದ್ರೆಯಲ್ಲಿ ಹೋಗಿಬಿಟ್ಟ. ಹಲ್ಲೆಲೂಯಾ. ಏನಾಯ್ತು ಗೊತ್ತರ, ಆ ಒಂದು ಸಂದರ್ಭದಲ್ಲಿ ದೇವರ ಕೈಯಲ್ಲಿ ಇದ್ದಾನ. ಗಾಡ್, GOD, ಗಾಡ್. ಗಾಡ್ ಈಸ್ ಅ ಜನರೇಟರ್, ಗಾಡ್ ಈಸ್ ಅ ಆಪರೇಟರ್, ಗಾಡ್ ಈಸ್ ಆಲ್ಸೋ ಡೆಸ್ಟ್ರಕ್ಟರ್. ಆತನ ಏನ್ ಮಾಡಿದಾನ, ಉಂಟು ಮಾಡಿದತನಾಗಿದ್ದಾನ. ಆತನ ಏನ್ ಮಾಡ್ತಾ ಇದ್ದಾನೆ, ಜಗತ್ತನ್ನ ನಡೆಸಿಕೊಂಡು ಹೋಗುವಾತನಾಗಿದ್ದಾನ. ಆತನ ಏನಾಗಿದ್ದಾನ, ಜಗತ್ತನ್ನ ನಾಶ ಮಾಡುವಂತ ಆತನು ಆತನೇ ಆಗಿದ್ದಾನ. ಹಲ್ಲೆಲೂಯಾ. ರೊಟ್ಟಿ ಮಾಡ್ತಾ ಇರ್ತೀರಿ ನೀವು, ಸರಿಗಾಗಲ್ಲ ಅಂದ್ರೆ ಏನ್ ಮಾಡ್ತೀರಿ? ಸರಿ ಕಾಣಲ್ಲ ರೊಟ್ಟಿ ಮಾಡೋದಂದ್ರೆ ಏನ್ ಮಾಡ್ತೀರಿ? ನಿಮ್ ಕೈಯಾಗೆ ಇರುತ್ತೆ ಅಲ್ಲ, ಏನ್ ಮಾಡ್ತೀರಿ? ಎಲ್ಲ ಮತ್ತೆ ಸರಿಗೆ ಮಾಡಿ ಇನ್ನೊಂದ್ ಸ್ವಲ್ಪ ಹಿಟ್ಟು ಹಾಕೊಂಡು ಬೇಸ್ ಚೆನ್ನಾಗಿ ಮಾಡ್ಕೊಂಡು ಮತ್ತೆ ಮಾಡ್ತೀವಿ. ನಿಮ್ ಕೈಯಾಗಲ್ಲ, ದೇವ್ರ ಕೈಯಾಗದೀವಿ ನಾವು. ಹಲ್ಲೆಲೂಯಾ. ಆತ ಏನು ಮಾಡಬೇಕು ಅದನ್ನ ಮಾಡುವಂತ ದೇವರಾಗಿದ್ದಾನೆ. ಅವಾಗ ಈ ಯೋನನಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು, ಸುವಾರ್ತೆ ಸಾರು ಅಂತೇಳಿ ನಾನು ಕಳಿಸಿದ್ರೆ ಈತನು ಏನ್ ಮಾಡ್ತಾ ಇದ್ದಾನ, ನಿದ್ರೆಯನ್ನ ಮಾಡ್ತಾ ಇದ್ದಾನೆ, ಹೇಳಿದಂತ ಮಾತಿಗೆ ಅವಿಧೇಯತೆಯನ್ನ ತೋರಿಸ್ತಾ ಇದ್ದಾನಂತೇಳಿ ಅವಾಗ ದೇವರು ಸಮುದ್ರದಲ್ಲಿ ಏನ್ ಮಾಡಿದ, ಬಿರುಗಾಳಿಯನ್ನ ಎಬ್ಬಿಸಿದನು ಪ್ರಿಯರೇ. ಹಲ್ಲೆಲೂಯಾ. ಏನ್ ಎಬ್ಬಿಸಿದ ದೇವರು? ಬಿರುಗಾಳಿಯನ್ನು ಎಬ್ಬಿಸಿದ. ಬಿರುಗಾಳಿಯನ್ನು ಎಬ್ಬಿಸಿದಂತ ಸಂದರ್ಭದಲ್ಲಿ ಹಡಗು ಹೋಗ್ತಾ ಇದೆ. ದೊಡ್ಡದಾದ ಭಯಂಕರವಾದಂತ ಬಿರುಗಾಳಿ. ಅನೇಕವಾಗಿ ಒಳ್ಳೆಯ ರೀತಿಯಲ್ಲಿ ಇರತಕ್ಕಂಥವ್ರು ನಾವಿಕರು ಎಲ್ಲ ಏನಂತ ಹೇಳ್ತೀವಿ, ಎಕ್ಸ್ಪರ್ಟ್ ನಾವಿಕರು ಅವರು. ಆದ್ರೆ ಅವ್ರಿಗೆ ಏನಾಯ್ತು, ಭಯಂಕರವಾದ ಒಂದು ಸ್ಥಿತಿ ಆಯ್ತು. ಅವಾಗ ಈ ಯಾವುದು ಏನು ಮೊರೆ, ದೇವ್ರೇ ತಮ್ಮ ದೇವರುಗಳಿಗೆ ಅವ್ರು ಏನ್ ಮಾಡಿದ್ರಂತ, ಮೊರೆ ಇಟ್ರಂತ. ವಸ್ತುಗಳನ್ನೆಲ್ಲವನ್ನು ಏನ್ ಮಾಡಿದ್ರಂತ, ಅಡಿಗಿನಲ್ಲಿ ಹಾಕಿದ್ರಂತ. ನೋಡ್ರಿ, ಇವನ ದೇವ್ರ ಮಾತು ತಪ್ಪಿದ ಕಾರಣಕ್ಕೋಸ್ಕರವಾಗಿ ತನ್ನ ಮನೆಯವರಿಗೆ ಬೇಡವಾದಂತ ಒಂದು ಸ್ಥಿತಿ ಉಂಟಾಯಿತು. ಅಲ್ಲಿ ಉಳಿದಂತ ಸ್ಥಳದಲ್ಲಿಯೂ ಕೂಡ ಅವರ ವಸ್ತುಗಳು ಏನಾಗ್ತಾ ಇದಾವೆ, ನಾಶವಾಗ್ತಾ ಇದಾವೆ. ಹಲ್ಲೆಲೂಯಾ. ದೇವರಿಂದ ದೂರವಾದಾಗ ನಮ್ಗೇನು ಉಂಟಾಗುತ್ತಾ, ಅಶುಭ ಎನ್ನುವಂಥದ್ದು ನಮ್ಮನ್ನ ಏನ್ ಮಾಡುತ್ತಾ, ಹಿಂಬಾಲಿಸುವಂತದ್ದಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆವಾಗ ಆಯ್ತು, ಅವ್ರ ಭಯಂಕರವಾದ ಪರಿಸ್ಥಿತಿ ಉಂಟಾಯ್ತು. ಸಮುದ್ರ ಕಲ್ಲೋಲವಾಯ್ತು. ಬಿರುಗಾಳಿ ಎತ್ತದ ಸಂದರ್ಭದಲ್ಲಿ ಅವರು ಏನ್ ಮಾಡಿದ್ರು, ತಮ್ಮ ದೇವರುಗಳಿಗೆ ಮೊರೆ ಇಟ್ರು. ಒಳಗಡೆ ಯಾರಾದ್ರೂ ಇದ್ದಾರೇನೋ ಅಂತೇಳಿ ಒಳಗಡೆ ಹೋಗಿ ನೋಡಿದ್ರೆ ಈತ ಗೊರಕೆ ಸ್ಟಾರ್ಟ್ ಮಾಡ್ಯಾನ. ಗಾಢ ನಿದ್ರೆಗ ಮುಳುಗಿ ಹೋಗ್ಯಾನ. ಯಾರು? ಇವನ. ಅವಾಗ ನಿದ್ದೆ ಬಡಕ ಎದ್ದಳು ಏನಂತಂದ್ರ, ನಿದ್ರೆ ಮಾಡೋಲೆ ಎದ್ದಳ, ನಿನ್ ದೇವರಿಗೆ ಮೊರೆ ಇಡ, ಎಲ್ಲರೂ ನಾವು ನಾಶವಾಗಕತ್ತಿ, ನಿನಗೇನು ಕೂಡ ಚಿಂತೆ ಇಲ್ವಾ, ಎತ್ತ ನಿನ್ನ ದೇವರಿಗೆ ನೀನು ಮೊರೆ ಇಡು ಎಂಬುದಾಗಿ ಕೇಳಿದಂತ ಸಂದರ್ಭದಲ್ಲಿ ಪ್ರಿಯರೇ, ಅವಾಗ ಇವನ ಕೆಳಗಡೆ ಇರುವಂತವನು ಆ ಸ್ಟೆಪ್ಗಳು ಏರಿ ಮೇಲ್ಗಡೆ ಬಂದ. ಅವಾಗಲೇ ಗೊತ್ತಾಯ್ತು, ದೇವರೇ ತಂದಾನ, ಇದು ನನ್ನ ಸಲುವಾಗೇ ತಂದಾನ ಅಂತೇಳಿ ಏನ್ ಮಾಡಿದ ಪ್ರಿಯರೇ, ಇವನನ್ನು
ಪುನಃ ದೇವರ ಕರೆಗೆ ಹೋಗೊಟ್ಟವನಾಗಿ ಪುನಃ ನಿನೆವೆ ಎನ್ನುವಂತ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನ ಸಾರಿದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಿಮ್ಮಲ್ಲಿ ಅನೇಕರು ಯೇಸು ಸ್ವಾಮಿಯನ್ನು ನಂಬಿದ ಮೇಲೆ ನಿಮ್ಮ ಹೃದಯದ ಅಂತರಂಗ ಭಾಗದಲ್ಲಿ ಆಗುವಂಥದ್ದು ಒಂದೇ, ನಾನು ಈಗ ಏನಾಗಿದ್ದೇನೆ, ಪರಲೋಕದ ಮಗನಾಗಿದ್ದೇನೆ, ಪರಲೋಕದ ಮಗಳಾಗಿದ್ದೇನೆ. ನನಗೆ ಆಸ್ತಿ, ಅಳಿದು ಹೋಗಲಾರದ ಆಸ್ತಿ ಏಸಪ್ಪನೇ ಇದ್ದಾನೆ, ಆತನೇ ನನ್ನನ್ನು ನೋಡಿಕೊಂಡು ಹೋಗ್ತಾನೆ. ಆದ್ರೆ ನಂಬಲಾರದಂತವರ ಪರಿಸ್ಥಿತಿ ಏನು ಅಂತೇಳಿ. ಹಲ್ಲೆಲೂಯಾ. ಇವನ ಯಾಕೆ ಹೋಗ್ಲಿಲ್ಲ ಗೊತ್ತಾ ಆ ಒಂದು ಪಟ್ಟಣಕ್ಕೆ? ಯಾಕೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಹೇಳ್ತಾನೆ ನೋಡ್ರಿ, ಇವನನ್ನ ಬಾಯಿಂದ ಆಡುವಂತ ಮಾತುಗಳು ನೋಡ್ರಿ. ನಿಮಿಷ, 4ನೇ ಅಧ್ಯಾಯ 2ನೇ ವಚನ. ಅವನು ಸಿಟ್ಟುಗೊಂಡು ಯೆಹೋವಾ ಲಾಲಿಸು, ನಾನು ಸ್ವದೇಶದಲ್ಲಿರುವಾಗಲೇ ಹೀಗಾಗುವುದೆಂದು ಹೇಳಿದನಷ್ಟೇ. ನೀವು ಕನಿಕರವು ದೀರ್ಘ ಶಾಂತಿಯು ಮಹಾಕೃಪೆಯೂ ಉಳ್ಳ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮರಗುವವನು ಎಂದು ನಾನು ತಿಳಿದೇ ತಾರ್ಷೀಷಿಗೆ ಓಡಿ ಹೋಗಲು ತ್ವರೆಪಟ್ಟಿರು. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ ತಾರ್ಷೀಷಿಗೆ ಹೋದ? ನಾನು ಹೋಗಿ ಸುವಾರ್ತೆ ಸಾರ್ತೀನಿ. ಸುವಾರ್ತೆ ಸಾರಿದ್ರೆ ಏನಾಗತ್ತಾ? ಅವರಿಗೆ ನಿಜವಾದ ದೇವರು ಯಾರೆಂಬುದಾಗಿ ಗೊತ್ತಾಗ್ಬಿಡುತ್ತೆ. ಗೊತ್ತಾದ ಮೇಲೆ ಅವ್ರು ಏನ್ ಮಾಡ್ತಾರ? ನನ್ನ ಪಟ್ಟಣ ನಾಶವಾಗಿ ಹೋಗ್ಬಿಡುತ್ತಾ, ನಾವೆಲ್ಲರೂ ನಾಶವಾಗಿ ಹೋಗ್ಬಿಡ್ತೀವಿ ಅಂತೇಳಿ ತಿಳ್ಕೊಂಡ್ಬಿಡ್ತಾರ. ತಿಳ್ಕೊಂಡ್ಮೇಲೆ ಅವ್ರು ಏನಾಗ್ತಾರ? ದೇವರನ್ನ ನಂಬುತ್ತಾರ, ರಕ್ಷಣೆಯನ್ನ ಹೊಂದುತ್ತಾರ. ಅದ್ರ ಸಲುವಾಗಿ ನಾನು ಹೋಗಲ್ಲ ಅಂತೇಳಿ ಮೊದ್ಲೇ ಹೇಳಿದ್ದೆ, ನೀನು ಹೋಗು, ಖಂಡಿಸು, ನಾಶ ಮಾಡ್ತೀನಿ ಅಂತ ಹೇಳಿ ಇವಾಗ ನಾಶ ಮಾಡ್ಲಾರ್ದ ಹಂಗೆ ಬಿಟ್ಟಲ್ಲಪ್ಪ ಅಂತೇಳಿ ಏನ್ ಮಾಡಿದ? ದೇವರಿಗೆ ಹೇಳ್ತಾ ಇದ್ದಾನೆ ಪ್ರಿಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲ ನೋಡ್ತಾ ಇದ್ದೇವೆ ಪ್ರಿಯರೇ, ಏನಂತ ಹೇಳ್ತಾ ಇದ್ದಾನೆ ಇವನ? ಏನಂತ ಹೇಳ್ತಾ ಇದ್ದಾನೆ? ನೀನು ಎಂತ ದೇವರಾಗಿದ್ಯಾ? ದೀರ್ಘ ಶಾಂತಿ ಉಳ್ಳಂತ ದೇವರು, ಮಹಾಕೃಪೆಯನ್ನ ತೋರಿಸುವಂತ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನ ಮರುಗುವಂತ ದೇವರು ನೀನೇ ಆಗಿದ್ದೀಯಾ. ಅದ್ರ ಸಲುವಾಗಿ ನಾನು ಹೋಗ್ಲಿಲ್ಲ ಅಂತೇಳಿ ಅಲ್ಲಿ ದೇವ್ರು ಏನ್ ಮಾಡಿದ್ರು ಗೊತ್ತ ಪ್ರಿಯರೇ? ಇವನ ಯಾವಾಗ ಆ ಊರಲ್ಲಿ ಹೆಜ್ಜೆ ಇಟ್ಟಂತ ಸಂದರ್ಭದಲ್ಲಿ ಸಾಳ್ತಾ ಇದ್ದಾನೆ. ನಿನೆವೆಯ ಜನರೇ ಕೇಳ್ರಿ, ಆಲಿಸ್ರಿ, ಇನ್ನು 40 ದಿನಗಳಲ್ಲಿ ಈ ನಿನೆವೆ ಎನ್ನುವಂತ ಪಟ್ಟಣವನ್ನ ದೇವ್ರು ಏನ್ ಮಾಡ್ಲಿಕ್ಕಿದ್ದಾನೆ? ನಾಶ ಮಾಡ್ಲಿಕ್ಕಿದ್ದಾನೆ. ಎಲ್ಲರಿಗೂ ಸುದ್ದಿ ಮುಟ್ತು, ರಾಜನಿಗೆ ಸುದ್ದಿ ಮುಟ್ತು. ಯಾರು ಈ ವ್ಯಕ್ತಿ? ಹೊಸದಾದಂತ ವ್ಯಕ್ತಿ, ತಿಳಿಯಲಾರದಂತ ವ್ಯಕ್ತಿ, ಈತನು ಯಾರು ಎಂಬುದಾಗಿ ವಿಚಾರ ಮಾಡಿದಾಗ ಅವಾಗ ಅವ್ರಿಗೆ ಗೊತ್ತಾಯ್ತು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಯೆಹೋವ ದೇವರ ಪ್ರವಾದೀತ ಎಂಬುದಾಗಿ ತಿಳಿದುಕೊಂಡ ಸಂದರ್ಭದಲ್ಲಿ, ಯಾವ ದೇವರು ಸಮುದ್ರವನ್ನ 2 ಇಬ್ಬಾಗವಾಗಿ ತನ್ನ ಜನರನ್ನ ಮರುಭೂಮಿಯಲ್ಲಿ ನಡೆಸಿದನು, ತನ್ನ ಜನರ ಮಕ್ಕಳಿಗೆ ಆತನು ಮೇಘ ಸ್ತಂಭವಾಗಿ ಅಗ್ನಿ ಸ್ತಂಭವಾಗಿ ಜೊತೆಗಿದ್ದು ಆತನಿಗೆ ಯುದ್ಧ ಮಾಡಿ 40 ವರ್ಷಗಳವರೆಗೆ ಅಂಗಿಯು ಹರಿಲಾರದ ಹಾಗೆ ಚಪ್ಪಲಿಯು ಸವೆಯಲಾರದ ಹಾಗೆ ಯಾವ ದೇವರು ಐಗುಪ್ತ ದೇಶದ ಭಯಂಕರವಾದ ರಾಜನಿಂದ ಕರೆದುಕೊಂಡು ಬಂದನು, ಆ ದೇವರ ಪ್ರವಾದಿ ಎಂದು ಹೇಳಿದ ತಕ್ಷಣ ಅಲ್ಲಿರ್ತಕ್ಕಂಥ ರಾಜನು ಕೂಡ ಏನ್ ಮಾಡಿದ? ರಾಜ ವಸ್ತ್ರಗಳನ್ನ ಹರಿದುಕೊಂಡು ಏನ್ ಮಾಡಿದ ಪ್ರಿಯರೇ? ಗೋಣಿ ತೊಟ್ಟನ್ನ ಕಟ್ಟಿಕೊಂಡು ಬೂದಿಯಲ್ಲಿ ಕೂತುಕೊಂಡ. ಎಲ್ಲಿ ಕೂತ್ಕೊಂಡ? ಬೂದಿಯಲ್ಲಿ ಕೂತ್ಕೊಂಡ. ಯಾಕೆ ಹೇಳ್ರಿ? ಬೂದಿ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ? ಪಶ್ಚಾತ್ತಾಪಕ್ಕೆ. ಯಾವುದಕ್ಕೆ ಸಾದೃಶ? ಪಶ್ಚಾತ್ತಾಪಕ್ಕೆ ಸಾದೃಶ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆವಾಗ ಆ ದೇಶದಲ್ಲಿರ್ತಕ್ಕಂಥ 1,20,000 ಜನರು, ಎಳೆ ಕೂಸುಗಳು, ಪ್ರಾಣಿಗಳೆಲ್ಲವೂ, ಅವ್ರು ಸಾಕಿಕೊಂಡಿರ್ತಕ್ಕಂಥ ಪ್ರಾಣಿಗಳೆಲ್ಲದಕ್ಕೂ ಕೂಡ ಆಹಾರವಿರಲಾರ್ದ ಹಾಗೆ ಎಲ್ಲರೂ ಕೂಡ ಏನ್ ಮಾಡಿದ್ರಂತೆ? ಉಪವಾಸವನ್ನ ಮಾಡಿದ್ರಂತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಇವತ್ತಿನ ದಿನ ಒಂದು ವೇಳೆ ಯೇಸು ಸ್ವಾಮಿಯ ಬಗ್ಗೆ ಇತರರಿಗೆ ತಿಳಿಸಲಾರದ ನಿದ್ದೆಯನ್ನು ನೀನು ಮಾಡ್ತಾ ಇದ್ದೀಯೇನು? ಹಲ್ಲೆಲೂಯಾ. ನೀನು ಸ್ಟಡಿ ಮಾಡ್ತಾ ಇದೀಯಾ? ಅಲ್ಲಿ ಯೇಸು ಸ್ವಾಮಿ ಬಗ್ಗೆ ಹೇಳಿ. ನೀನು ಕೆಲಸ ಮಾಡ್ತಾ ಇದೀಯಾ? ಕಾಂಟ್ರಾಕ್ಟ್ ಮಾಡ್ತಾ ಇದೀಯಾ? ಯಾವುದೋ ಒಂದು ಕೂಲಿ ಕೆಲಸ ಮಾಡ್ತಾ ಇದೀಯಾ? ಅವರಿಗೆ ಯೇಸು ಸ್ವಾಮಿ ಬಗ್ಗೆ ನೀನು ತಿಳಿಸು. ಬಾದರ್ಲಿಯಲ್ಲಿ ಮೃತ್ಯುಂಜಯ ಮಠ ಇದೆ. ಒಬ್ಬ ವ್ಯಕ್ತಿಗೆ ಹೇಳಿದ್ರು 3 ದಿನದಲ್ಲಿ ಸತ್ತು ಹೋಗ್ತಾನಂತೇಳಿ. ಆ ವ್ಯಕ್ತಿಯನ್ನ ಬಾದರ್ಲಿಗೆ ಕರೆದುಕೊಂಡು ಬಂದ್ರು. ಅದ್ಭುತವಾಗಿ ಜೊಲ್ಲು ಸೋರುತ್ತಾ ಎದ್ದು ನಿಂತುಕೊಳ್ಳಲಾಗಲಾರದ ಪರಿಸ್ಥಿತಿ, 1-2 ಅಲ್ಲೇ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಅಸಹ್ಯ ತರುವಂತ ರೀತಿಯಲ್ಲಿ ಇರ್ತಕ್ಕಂಥ ಆ ವ್ಯಕ್ತಿಯನ್ನ ದೇವರು ಮುಟ್ಟಿಬಿಟ್ರಪ್ಪ. ಆತ ಸ್ವಸ್ಥತೆ ಹೊಂದಿಬಿಟ್ಟ. ಬೆಂಗಳೂರಲ್ಲಿ ದುಡಿಯಕ್ಕೆ ಹೋದಂತ ಸಂದರ್ಭದಲ್ಲಿ ಯಾವ ಸ್ಥಳದಲ್ಲಿ ಬಿದ್ದಿದ್ನೋ ಅದೇ ಸ್ಥಳಕ್ಕೆ ಮತ್ತೆ ದುಡಿಯಕ್ಕೆ ಹೋಗಂಗ ದೇವರು ಮಾಡಿದ್ದ ಅಂತೇಳಿ ನೀವು ಹೇಳಿದಾಗ ಅವ್ರಿಗೇನು ಬರುತ್ತಾ? ನಂಬಿಕೆ ಬರುತ್ತಾ? ಹಲ್ಲೆಲೂಯಾ. ಮನುಷ್ಯರು ಮಾಡೋ ಕಾರ್ಯನ ವೈದ್ಯರು ಕೈ ಬಿಟ್ಟಿದ್ದಾರೆ, ಎಲ್ಲರೂ ಕೈ ಬಿಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ವೆಂಕಟೇಶನ್ ನೋಡಿದಿರಲ್ರಿ, ತಿಮ್ಮಾಪುರ ವೆಂಕಟೇಶ್ ಅವ್ರನ್ನ ಎಲ್ಲರೂ ಕೈ ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಇನ್ನು ಹೋದ ವಾರ ನೀವು ಕೇಳಿದ್ರೆ 11-12 ವರ್ಷಗಳಿಂದ ಮಕ್ಕಳಾಗಲಾರದ ಸ್ಥಿತಿಯಲ್ಲಿ ಇರತಕ್ಕಂಥ ಒಬ್ಬ ಸ್ತ್ರೀ, ಆಕೆ ಹೆಸರು ಈರಮ್ಮ ಅಂತೇಳಿ. ಆಕೆ ಅಲ್ಲಿ ಕೂಡ್ಲೂರಿಗೆ ಹೋದಂತ ಸಂದರ್ಭದಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಆಕೆ ಒಂದೇ ಒಂದು ಮೊರೆಯನ್ನ ಕೇಳಿದ್ಲು, ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ ಅಂತೇಳಿ. ನನಗೆ ಒಬ್ರು ಹೋದಾಗ ಹೇಳಾರೆ ಆಕ್ಸಿಡೆಂಟ್ ಆಗಿಲ್ಲ ಅಂತೆ, ದೊಡ್ಡದಾದಂತ ಆಪರೇಷನ್ ಆಗಿದೆ ಅಂತ ಅವ್ರಿಗೆ. ಹಲ್ಲೆಲೂಯಾ. ಏನಾಗಿದೆ? ಆಪರೇಷನ್ ಆಗಿತ್ತು. ವೈದ್ಯರು ಹೇಳಿದ್ದಾರೆ ಮಕ್ಕಳು ಆಗೋದೇ ಇಲ್ಲ ಅಂತೇಳಿ. ಅನೇಕ ವರ್ಷಗಳಿಂದ ಸುತ್ತಾಡಿದ್ದಾರೆ. ಅವ್ರ ಅತ್ತೆ ಬರ್ತಾರೆ ಪ್ರಾರ್ಥನೆಗೆ ಅಲ್ಲಿ, ಎಲ್ಲಿ? ಹೊನ್ನರಹಳ್ಳಿಗೆ. ಅಪ್ಪ ಎಷ್ಟು ದೊಡ್ಡ ಪವಾಡ ಇದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮಕ್ಕಳನ್ನ ಯಾರು ಕೊಟ್ಟರು ಪ್ರಿಯರೇ? ಯೇಸಪ್ಪ ಕೊಟ್ಟ. ಹಲ್ಲೆಲೂಯಾ. ಯಾರು ಕಾರ್ಯ ಮಾಡ್ತಾ ಇದ್ದಾರೆ ಇವೆಲ್ಲವುಗಳನ್ನ? ದೇವರು ಕಾರ್ಯ ಮಾಡ್ತಾನೆ. ಇಲ್ಲಿ ದೊಡ್ಡ ಇರಲ್ಲ, ಸಣ್ಣ ಇರಲ್ಲ, ಇಲ್ಲಿ ಯಾರು ಅಲ್ಲ. ನಾವು ಜಸ್ಟ್ ದೇವರು ಉಪಯೋಗ ಮಾಡಿಕೊಳ್ಳುವಂತ ಸಾಧನಗಳು ಮಾತ್ರ. ನಾವು ಸಾಧಕನು ಯಾರಾಗಿದ್ದಾರೆ? ಆ ಸೃಷ್ಟಿಕರ್ತನಾಗಿರುವಂತ ದೇವರೇ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಈ ಎಲ್ಲ ಕಾರ್ಯಗಳನ್ನ ನೀವೇನ್ ಮಾಡ್ಬೇಕು? ಅನೇಕರಿಗೆ ತಿಳಿಸ್ಬೇಕು. ಒಬ್ಬ ಸಹೋದರಿ ಹೋದುವಾರ ಏನ್ ಮಾಡಿದ್ರು? ಸಾಕ್ಷಿ ಕೊಟ್ರು. ಆಕೆ ಜೀವಿತ ಹೆಂಗಿತ್ತು? ಭಾನುಮತಿ ಮಾಡಿಸಿದ್ರು, ಮನೆಯವರೇ, ರಿಲೇಟಿವ್ಸೇ ಮಾಡಿಸಿದ್ರು, ಮತ್ತೆ ಬೇರೆಯವರಲ್ಲ ಪ್ರಿಯರೇ. ಹಲ್ಲೆಲೂಯಾ. ಮಾಡಿಸಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದೇವರು ಆ ಮಗಳನ್ನ ಮೇಲಕ್ಕೆ ತಂದ. ಎಷ್ಟೋ ದಿನ ವರ್ಷಗಳಿಂದ ಆಕೆ ಉಪವಾಸದಿಂದ ಬಿದ್ದಿದ್ದು, ಆಹಾರ ಸೇರಲಾರದ ಪರಿಸ್ಥಿತಿಯಲ್ಲಿ ಆಕೆ ಜಾರಿ ಹೋಗಿದ್ಲು ಪ್ರಿಯರೇ. ಹಲ್ಲೆಲೂಯಾ. ಅನೇಕರು ಕುಟುಂಬಗಳು ಒಡೆದು ಹೋಗಿರುವಂತವುಗಳು ಕೂಡಿಸಿದಾನೆ ಏಸಪ್ಪ. ಹಲ್ಲೆಲೂಯಾ. ಒಡೆದು ಹೋದಂತ ಕುಟುಂಬಗಳು ಒಡೆದು ಹೋಗಿಯೇ ಇರ್ರಿ ಅಂತ ಹೇಳಿಲ್ಲ ಆತ ಏನ್ ಮಾಡಿದಾನ? ಕೂಡಿಸಿದಾನ. ಮಕ್ಕಳಾಗಲಾರ್ದವ್ರಿಗೆ ಮಕ್ಕಳನ್ನ ಅನುಗ್ರಹ ಮಾಡಿದಾನ. ಅನೇಕರು ಕುಡಿಕರು, ಅನೇಕ ಇಸ್ಪೇಟು ಓಸಿ ಅಂತ ಆಡುವಂತವ್ರೆಲ್ಲರೂ ಏನಾಗ್ಯಾರ? ಬದಲಾಗಿದ್ದಾರ. ಮೋಸ ಮಾಡ್ಬೇಕನ್ನುವಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವನು ಏನಾಗ್ಯಾನ? ಬದಲಾಗಿದ್ದಾನೆ, ರಕ್ಷಣೆಯನ್ನು ಹೊಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅಷ್ಟೇ ಯಾಕ್ರಿ, ಮೊನ್ನೆ 2 ವಾರದ ಹಿಂದ್ಗಡೆ ಮಹಾದೇವ್ ಅಂತೇಳಿ ಗಿಣಿವಾರದೊಳಗೆ, ಮಹಾದೇವ್ ಕೈ ಎತ್ತು. ಹಲ್ಲೆಲೂಯಾ. ಆ ಹುಡುಗನ್ ನೋಡಿದ್ಯಾ ನೀವು? ಎದ್ದು ನಿಂತ್ಕೊ 1 ನಿಮಿಷ. ಹಲ್ಲೆಲೂಯಾ. ಆ ಹುಡುಗನ್ ನೋಡಿದೀರಾ? ಬಂದಂತ ದಿನ ಯಾವ ರೀತಿಯಂತ ಪರಿಸ್ಥಿತಿ ಇತ್ತು ಪ್ರಿಯರೇ? ನೋಡಿದಂತವ್ರ ಕೈ ಎತ್ರಿ. ಆ ಹುಡುಗನ್ ನೋಡಿದಂತವ್ರ ಕೈ ಎತ್ರಿ. ಅವ್ರ ಅಪ್ಪರ ಕರ್ಕೊಂಡ್ ಬಂದಿದ್ರು. ಹಲ್ಲೆಲೂಯಾ. ಭಯಂಕರವಾದಂತ ಸ್ಥಿತಿ. ಒಳ್ಳೆಯ ಟ್ಯಾಲೆಂಟೆಡ್ ಪರ್ಸನ್. ಓದಲಿಕ್ಕೋಸ್ಕರವಾಗಿ ಯಾವ ಊರಿಗೆ ಹೋಗಿದ್ದೇನೆ? ಗುಲ್ಬರ್ಗ ಆ ಕಡೆ, ಲಾತೂರ್ ಸೈಡಾ? ಹಲ್ಲೆಲೂಯಾ. ಆ ಕಡೆ ಹೋದಂತ ಸಂದರ್ಭದಲ್ಲಿ ಏನೋ ಆಗಿ ಆ ಓದಿ ಆಗಿದ್ದು, ಅಥವಾ ಯಾರಾದ್ರೂ ಭಾನುಮತಿ ಆ ಟೈಪ್ ಈ ಮಾಟ ಮಂತ್ರ ಮಾಡಿಸಿದರು. ಅಸಲಾಗಿ ಅನ್ಕಾನ್ಶಿಯಸ್ನೆಸ್, ಯಾರು ಮಾತಾಡೋಕ್ಕೂ ಕೂಡ ಬರ್ತಾ ಇಲ್ಲ, ಕರೆದ್ರು ಕೂಡ ಓ ಅನ್ನೋ ಒಂದು ಶಬ್ದ ಇಲ್ಲ. ಆ ರೀತಿಯ ಪರಿಸ್ಥಿತಿಯಲ್ಲಿ ಬಂದ ಪ್ರಿಯರೇ. ಅವ್ರ ತಂದೆಯವರು ಹಿಂಗಾಗಿದ್ರಿ, ಅವರು ಎಲ್ಲೋ ಏನೇನೋ ಮಾಡುವಂತವ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದ್ರೆ ಆತನ ಸನ್ನಿಧಾನಕ್ಕೆ ಬಂದ ಸಂದರ್ಭದಲ್ಲಿ ಇವತ್ತು ಬೈಕ್ ಕೊಡ್ಕೊಂಡು ತಾನೇ ಬಂದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವೆಲ್ಲ ಕಾರ್ಯಗಳನ್ನು ಯಾರು ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನು ಮಾಡ್ತಾ ಇದ್ದಾನೆ. ಆತನೇ ಸೃಷ್ಟಿಕರ್ತನಾಗಿರುವಂತ ದೇವರಾಗಿದ್ದಾನೆ. ಆತನೇ ನಮ್ಮ ಪಾಪಗಳನ್ನ ತೆಗೆದು ಹಾಕುವಂತ ದೇವರಾಗಿದ್ದಾನೆ. ಒಂದು ಸಾರಿ ಪಾಪಗಳು ಹೋದ್ರೆ ಸಾಕು. ಒಂದು ಸಾರಿ ಆತನ ನಾಮದಲ್ಲಿ ರಕ್ಷಣೆಯನ್ನು ನೀನು ಹೊಂದಿದ್ರೆ ಸಾಕು. ದೀಕ್ಷಾ ಸ್ನಾನವನ್ನ ನೀನು ಹೊಂದಿದ್ರೆ ಸಾಕು. ಏನಾಗ್ತೀಯ ನೀನು? ಪಾಪಿ ಅಲ್ಲ. ನೀನ್ ಏನಾಗ್ತೀಯ? ನೀತಿವಂತನಾಗಿ ಬದಲಾಗ್ತೀಯ. ನೀತಿವಂತನಾಗಿ ನೀನು ಬದಲಾಗ್ತೀಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ನಮ್ಮ ವೇದಗಳು ಹೇಳ್ತಾ ಇದ್ದಾವೆ, ಸೃಷ್ಟಿಕರ್ತನು ತಾನೇ ಈ ಭೂಲೋಕಕ್ಕೆ ಬಂದು ಏನಾಗ್ಬೇಕು? ಯಜ್ಞವಾಗಬೇಕು. ಯಾರಿಗೋಸ್ಕರವಾಗಿ ಸತ್ತಂತವ್ರು ಇದ್ದಾರ? ದೇವರು ಅನ್ನಿಸ್ಕೊಂಡಂತವ್ರು. ದೇವರ ಅವತಾರಗಳು, ದಶಾವತಾರಗಳು ಎಷ್ಟದವ? 10 ಇದಾವ. ಒಂದೊಂದು ಅವತಾರ ಒಬ್ಬೊಬ್ಬನ ಕೊಲಾಕ ಮಾಡ್ಯಾರ. ಯಾರನ್ನ ಬದಿಚಾರ? ಒಬ್ಬೊಬ್ಬ ರಾಕ್ಷಸನ್ನ ಯಾರನ್ನು ಪಾಪ ತಂದೆ ಮಗ ಇಬ್ರು. ತಂದೆ ಒಬ್ಬ ಭಕ್ತಿವಂತನಿದ್ದ, ಮಗ ಒಬ್ಬ ಭಕ್ತಿವಂತನಿದ್ದ. ತಂದೆ ಆರಾಧಿಸುವಂತ ದೇವರು ಬೇರೆ, ಮಗ ಆರಾಧಿಸುವಂತ ದೇವರು ಬೇರೆ. ಮಗ ಆರಾಧಿಸುವಂತ ದೇವರಲ್ಲಿ ಮಗ ಕೇಳಿಕೊಂಡ, ಇಲ್ಲಪ್ಪ ನೀನು ನಾನು ಆರಾಧನೆ ಮಾಡುವ ದೇವ್ರನ್ನೇ ಆರಾಧನೆ ಮಾಡ್ಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲಪ್ಪ ಅಂತೇಳಿ. ನಾನು ಆರಾಧನೆ ಮಾಡುವಂತ ದೇವರು ನೀನು ಆರಾಧನೆ ಮಾಡಬೇಕು, ನನ್ನ ಮಾತು ನೀನ್ ಕೇಳಬೇಕಂತೇಳಿ ವಾಗ್ವಾದಗಳು ನಡೆದು, ಅವಾಗ ತಂದೆ ಅಂದ್ರೆ ನೀನು ಆರಾಧನೆ ಮಾಡುವಂತ ದೇವ್ರು ಎಲ್ಲಾದ್ರೂ ಇರ್ತಾನ ಅಂತೇಳಿ ಏನೇನೋ ಆಯ್ತು. ಎಲ್ಲ ಸೀನ್ಗಳು ನಡೆದಾದ ಮೇಲೆ ಅವಾಗ ಬಂದ ಆಯ್ತು. ಯಾರು ಮಗ ಆರಾಧನೆ ಮಾಡುವಂತ ದೇವರು ಅಂತೇಳಿ ಅಲ್ಲಿ ಬರದಾರ ಎಲ್ಲ ಬಂದ ಆಯ್ತು. ತಂದೆನ ರುಂಡವನ್ನ ಆರಿಸ್ಬಿಟ್ಟ. ಅಂದ್ರೆ ಯಾರು ದೇವ್ರು? ಯಾರು? ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆನಾ? ನಮ್ಮಪ್ಪ ಒಬ್ಬತ್ತದೇನ, ಸೂರ್ಯ ಒಬ್ಬತ್ತದನ ಭೂಮಿಗೆ. ಹಲ್ಲೆಲೂಯಾ. ಚಂದ್ರ ಒಬ್ಬತ್ತದನ, ಭೂಮಿ ಒಂದೇ ಐತಿ. ಹಲ್ಲೆಲೂಯಾ. ಅವ್ರ ಸೈಂಟಿಸ್ಟ್ಗಳು ಕಂಡು ಹಿಡಿತಾನೆ ಇದ್ದಾರೆ.
ಇನ್ನು ಅದೇ ಬೈಬಲ್ನಾಗ ಹೇಳ್ಬಿಟ್ರಿ ಏನು ಒಂದು ಯಾವುದು ರಿವೀಲ್ ಮಾಡಬೇಕು ಅದನ್ನ ರಿವೀಲ್ ಮಾಡಿದಾನೆ. ಅದ್ರ ಸಲುವಾಗಿ ಎಲ್ಲ ಬೈಬಲ್ ಅನ್ನ ಪ್ರೀತಿಸುವಂತವ್ರು, ಬೈಬಲ್ ಮಕ್ಕಳು ಅಂದ್ರೆ ದೇವರ ಮಕ್ಕಳು ಆದಂತವರೇ ಸೈಂಟಿಸ್ಟ್ಗಳು ಜಗ್ಗಿ ಜನ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ಅವ್ರಿಗೆ ಜ್ಞಾನ ಎಲ್ಲಿಂದ ಬಂತು? ಮೊಟ್ಟ ಮೊದಲನೇ ಬಾರಿಗೆ ಚಂದ್ರ ಲೋಕಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಏನ್ ಮಾಡಿದ್ರು? ಈವನ್ ಮೊಬೈಲ್ ಇದ್ರೆ ನಿಮ್ಮ ಹತ್ರ ನೋಡ್ರಿ, ಫಸ್ಟ್ ಚಂದ್ರಲೋಕಕ್ಕೆ ಹೋದಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅವರು? ಸತ್ಯವೇದ ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯ ಆದಿ ಕಾಂಡದಲ್ಲಿ ಇರ್ತಕ್ಕಂಥ ಪುಸ್ತಕವನ್ನು ಅವ್ರು ಏನ್ ಮಾಡಿದ್ರು? ಹೋದ್ಮೇಲೆ ರೀಡ್ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿಯೇ ಈ ಸತ್ಯವೇದ ಸುಮ್ಮನೆ ಯಾರೋ ಊಹಿಸ್ಕೊಂಡು ಬರೆದಿರುವಂತದ್ದಲ್ಲ ಇದು. ಹಲ್ಲೆಲೂಯಾ. ಹೆಂಗ್ ಬರೆದಿರುವಂತದ್ದು? ದೇವರೇ ಬರೆದು ಕೊಟ್ಟಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಯೋನ ಸುವಾರ್ತೆ ಸಾರು ಅಂದ್ರೆ ನಿದ್ದೆ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ನಿದ್ದೆ ಮಾಡ್ತಾ ಇದ್ದಾನೆ. ನಿದ್ದೆ ಮಾಡೋರೆಲ್ಲರೂ ಗಟ್ಟಿಗೆ ಒಂದ್ಸರಿ ಚಪ್ಪಾಳೆ ಬಿಡ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ಮುಗಿಸಿದೀವಿ. ಮೂರನೇದಾಗಿ ಯಾರಂದ್ರೆ ವಾಕ್ಯ ಕೇಳುವಾಗ ನಿದ್ದೆ ಮಾಡೋರು. ಮೂರನೇದಾಗಿ ಬರ್ಕೋರಿ. ಯಾರು? ವಾಕ್ಯ ಕೇಳುವಾಗ ನಿದ್ದೆ ಮಾಡೋರು. ಬರ್ಕೋರಿ. ವಾಕ್ಯ ಕೇಳದ ಹಾಗೆ ನಿದ್ದೆ ಮಾಡುವಂತವರು ಆಕ್ಟ್ಸ್ 20:7. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಚನ. ತೆಗಿರಿ ನಿಮ್ಮ ಕೈಗಳಲ್ಲಿ ಸತ್ಯವೇದ ಪುಸ್ತಕಗಳು ಇರೋದಾದ್ರೆ. ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿ ಹೊತ್ತಿನವರೆಗೂ ಉಪನ್ಯಾಸ ನಡೆಸಿದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನು ಯಾವಾಗ ತಾನು ಒಬ್ಬ ಮತಾಂಧನಾಗಿ ಧರ್ಮಾಂಧನಾಗಿ ತಾನು ಮಾಡಿದ್ದೇ ನಿಜ, ತಾನು ಮಾಡಿದ್ದೇ ರೈಟು ಎಂಬುದಾಗಿ ತಿಳಿದುಕೊಂಡು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಸತ್ಯ ಸುವಾರ್ತೆಯನ್ನ ತಿಳಿಯಲಾರದವನಾಗಿ ಯೇಸು ಕ್ರಿಸ್ತನ ಶಿಷ್ಯರನ್ನ ಶಿಲುಬೆಗೆ ಅಂದ್ರೆ ಮಹಾ ಹಿಂಸೆಗೆ ಅವ್ರನ್ನ ಹಾಕಿಸುತ್ತಾ ಅವ್ರನ್ನ ಬೇಡಿಗಳಲ್ಲಿ ಇಡಿಸತಕ್ಕಂತ ವ್ಯಕ್ತಿಗೆ ದೇವರು ಏನ್ ಮಾಡಿದ? ತನ್ನನ್ನು ತಾನು ಪ್ರತ್ಯಕ್ಷಪಡಿಸಿಕೊಂಡ. 8ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿರುತ್ತೆ. ಮೊದಲು 10 ವಚನಗಳಲ್ಲಿ ಇರುತ್ತೆ ಪೌಲನು ಯಾವ ರೀತಿಯಾಗಿ ದೇವರನ್ನ ಕಂಡುಕೊಂಡ ಎಂಬುದಾಗಿ. ಆತನು ದಮಸ್ಕ ಎನ್ನುವಂತ ಪಟ್ಟಣಕ್ಕೆ ಹೊರಡ್ತಾ ಇರಬೇಕಾದ್ರೆ ದೇವರು ಪ್ರತ್ಯಕ್ಷನಾಗಿ ಏನ್ ಮಾಡಿದ? ಸೌಲನೇ ಸೌಲನೇ, ಯಾಕೆ ನನ್ನನ್ನು ನೀನು ಹಿಂಸೆ ಪಡಿಸುತ್ತೀ? ಸೌಲನು ಯಾರನ್ನು ಹಿಂಸೆ ಪಡಿಸ್ತಾ ಇದ್ದಾನೆ? ಸಭೆಯನ್ನ ಹಿಂಸೆ ಪಡಿಸ್ತಾ ಇದ್ದಾನೆ. ನೀವೆಲ್ಲರೂ ಬಂದಿದ್ದೀರಲ್ಲ, ಯೇಸು ಸ್ವಾಮಿ ಮಕ್ಕಳು ನೀವೆಲ್ಲರೂ, ನಿಮ್ಗೆ ಯಾರನ್ನ ಹಿಂಸೆ ಪಡಿಸಿದ್ರಲ್ಲ, ಯಾರಿಗೆ ಹಿಂಸೆ ಪಡಿಸಿದಂಗ? ಸೃಷ್ಟಿಕರ್ತನಾದ ದೇವರೇ ಇಂಟರ್ಫಿಯರ್ ಆಗಿ ಆತನಿಗೆ ಯುದ್ಧ ಮಾಡ್ತಾನ, ಆತನಿಗೆ ಏನು ಮಾಡಬೇಕು ಅದನ್ನ ಮಾಡ್ತಾನಂತ. ಹಲ್ಲೆಲೂಯಾ. ಮಾಡ್ತಾನೋ ಇಲ್ಲ? ಖಂಡಿತವಾಗಿ ಮಾಡ್ತಾನಂತ. ಹಲ್ಲೆಲೂಯಾ. ಅನೇಕ ಕಾರಣಗಳು ಇಲ್ಲೇ ನಮ್ಮ ಮೃತ್ಯುಂಜಯ ಮಠದಲ್ಲಿ ಅನೇಕ ನಡೆದೋಗಿದ. ಹಲ್ಲೆಲೂಯಾ. ಯಾರು ಸಭೆಗೆ ವಿರುದ್ಧವಾಗಿ, ಇದಕ್ಕೆ ಮೃತ್ಯುಂಜಯ ಮಠಕ್ಕೆ ವಿರುದ್ಧವಾಗಿ ಅಲ್ಲ ಸಲ್ಲದವುಗಳನ್ನ ಮಾಡ್ತಾರೋ ಅದಕ್ಕೆ ನಾವೇನು ಮಾಡಲ್ಲ. ನಾವು ಪ್ರಾರ್ಥನೆ ಮಾಡ್ತೇವೆ, ಅವ್ನು ಬೈಯಲ್ಲ ಗೀಯಲ್ಲ ಏನೂ ಮಾಡಲ್ಲ. ನಮ್ನ ಎಷ್ಟನ್ನು ಬೈಲಿ ಅವ್ರು, ನಾವು ಸಂತೋಷ ಪಡ್ತೀವಿ. ಯಾಕೆ ಹೇಳ್ರಿ? ಯೇಸು ಸ್ವಾಮಿ ಹೇಳ್ಯಾನ. ಏನಂತ ಹೇಳಿ ನೋಡ್ರಿ ಒಂದ್ಸಾರಿ 5ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ. ನಾವು ಸಂತೋಷ ಪಡ್ಬೇಕಂತ ಇತರರು ನಮ್ಮನ್ನ ಯೇಸು ಸ್ವಾಮಿಯನ್ನ ಮುಂದಿಟ್ಕೊಂಡು ಬೈದಾಗ ನಾವೇನ್ ಮಾಡ್ಬೇಕು? ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವ 12ನೇ ನನ್ನ ನಿಮಿತ್ತವಾಗಿ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಓಡಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಎಸ್. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತ ಬೈದ್ರೆ ಸಂತೋಷ ಪಡ್ಬೇಕು. ನಾವೇನ್ ಮಾಡ್ತೀವಿ? ಬೈದ್ರೆ ಸಿಟ್ಟು ಬರಕತ್ತಿದ್ರೆ ಇನ್ನ ಏನೈತೆ ಅಂತ ಅರ್ಥಗಳು. ನಮಗೆ ಬೈದ್ರೆ ಯೇಸು ಸ್ವಾಮಿಯನ್ನ ಅಡ್ಡಿಟ್ಕೊಂಡು ನಮಗೆ ಬೈದ್ರೆ ಏನೋ ಐತಿ ನಮಗೆ ಇನ್ನ. ಹಲ್ಲೆಲೂಯಾ. ಯೇಸು ಸ್ವಾಮಿ ಏನಂತ ಹೇಳ್ಯಾರ? ಬೈದಾಗ ನೀವು ಸಂತೋಷ ಪಡ್ರಿ, ಇನ್ನೊಂದು ಎಕ್ಸ್ಟ್ರಾ ಆಹಾರ ಕೊಡ್ತಾನೆ ದೇವರಲ್ಲಿ, ಎಕ್ಸ್ಟ್ರಾ ಕಿರೀಟ ಕೊಡ್ತಾನ. ಹಲ್ಲೆಲೂಯಾ. ಎಕ್ಸ್ಟ್ರಾ ಕಿರೀಟ ಕೊಡ್ತಾನೆ. ಎಲ್ಲಿ? ಪರಲೋಕದಲ್ಲಿ ಖಂಡಿತವಾಗಿ ಕೊಡ್ತಾನ. ಸುಮ್ಮನೆ ನಂಬಿಲ್ಲ ನೀವು ಯೇಸು, ಸುಮ್ಮನೆ ನಂಬಿರ ಇಲ್ಲಿ ಬಂದು ಕುತ್ಕೊಂಡಿರಂದ್ರೆ 2 ಗುಂಡಿಗೆ ಇದಾವೆ ನಿಮಗೆ. ಹಲ್ಲೆಲೂಯಾ. ಅಲ್ಲಿ ಬರ್ಬೇಕಾದ್ರೆ ಎಷ್ಟೋ ಬಹುಗಳು ಅಲ್ಲಿ ಯಾಕೆ ಹೋಗ್ತೀರಾ, ಅಲ್ಲಿ ಯಾಕೆ ಹೋಗ್ತೀರಾ, ಅದು ಇದು ಅಂತೇಳಿ ಏನೇನೋ ಅಂದ ಕಳಿಸಿರ್ತಾರೆ ನಿಮ್ಮನ್ನು. ದಾರಿಯ ಮಧ್ಯದಲ್ಲಿ ಎಷ್ಟೋ ಬಂದಿರ್ತಾವ. ಹಲ್ಲೆಲೂಯಾ. ಇಲ್ಲಿಗೆ ಬಂದಿರಂದ್ರ 2 ಗುಂಡಿಗೆ ಇರ್ತಾವ. ಅದ್ರ ಸಲ ಯೇಸು ಸ್ವಾಮಿ ನಂಬಬೇಕಾದ್ರೆ ಏನ್ ಬೇಕು? ಗಟ್ಸ್ ಇರ್ಬೇಕು, ಧೈರ್ಯ ಇರ್ಬೇಕು. ಧೈರ್ಯ ಇಲ್ಲಾರ್ದಲ್ಲಿ ಯೇಸು ಸ್ವಾಮಿ ನಂಬಕ
ಸಾಧ್ಯನೇ ಇಲ್ಲ. ಅವರು ಅಂತಾರ, ಇವ್ರು ಅಂತಾರ, ಕುಲಸ್ಥರಂತಾರ, ಮತಸ್ಥರಂತಾರ, ನಮ್ಮಪ್ಪ ಅಂತ, ನಮ್ಮಮ್ಮ ಅಂತ, ನಮ್ಮ ತಂಗಿ ಅಂತಾಳ, ನಮ್ಮ ಅಕ್ಕ ಅಂತಾಳ. ಅಲ್ಲೂಯ್ಯ, ಕೆಸರೇ ಕಾಲಿಟ್ಟವ್ ನೀನು, ಮೈಯೆಲ್ಲ ಕೆಸರು ಮಾಡ್ಕೊಂಡ ನೀನು. ಅಪ್ಪ ಡೈಲಿ ನಾನು ಅಪ್ಪನ ಕೇಳಿ ಸ್ನಾನ ಮಾಡ್ತೀನ? ಯಾರನ್ನ ಕೇಳಿ ಸ್ನಾನ ಮಾಡ್ತೀನಿ? ಹೊಲಸಾಗಪ್ಪ ನಾನು ಸ್ನಾನ ಮಾಡ್ಬೇಕಂತೇಳಿ ನೀವೇ ಆಗಿ ಹೋಗ್ತೀರಿ. ಇಲ್ಲ ಗಂಡ ಆದ್ರೆ ಹೇಳ್ತೀನ, ರೀ ನಾ ಸ್ನಾನ ಮಾಡ್ಲಾ ಅಂತೇಳಿ ಡೈಲಿ ಕೇಳಿ ಕೇಳಿ ಮಾಡ್ತಾಳ. ಯಜಮಾನ್ ಹಂಗೆ ಕೇಳಿ ಕೇಳಿ ಮಾಡ್ತಾನ? ಮಾಡಲ್ಲ. ಕೆಸರೈತಿ. ಎಲ್ಲ ಮಾನವರು ಪಾಪಿಗಳೇ, ಮಾತೃ ಗರ್ಭದಲ್ಲಿ ಇರುವಾಗಲೇ ಪಾಪಿಗಳೇ. ಚಿಕ್ಕ ವಯಸ್ಸಿನ ಮಕ್ಕಳು ದೇವರಲ್ಲ, ದೇವರ ಸಮಾನನೂ ಅಲ್ಲ, ದೇವರನೂ ಅಲ್ಲ. ಅಲ್ಲೆಲ್ಲೂಯ್ಯ, ಅವರು ಪಾಪಿಗಳೇ. ಮೊನ್ನೆ ಓದಿದ್ರೆ ಒಂದು ನ್ಯೂಸ್ ಪೇಪರ್ ಸ್ಟೇಟ್ಮೆಂಟ್ ಆಯ್ತು. ಏನಂತ ಹೇಳಿ, ಮಹಾರಾಷ್ಟ್ರದಲ್ಲಿ 10 ವರ್ಷದ ಹುಡುಗಿ ಪ್ರೆಗ್ನೆಂಟ್ ಆಗ್ಯಾಳ. ಎಷ್ಟು ವರ್ಷ ರೀ? 10 ವರ್ಷದ ಹುಡುಗಿ ಪ್ರೆಗ್ನೆಂಟ್ ಆಗ್ಯಾಳ. 12 ವರ್ಷದ ಹುಡುಗನಿಂದ. ಎಲ್ಲೈತ್ರಿ? ಅವ್ರಿಗೆ ಏನು ತಿಳಿಯಲ್ಲ ಅಂತೀವಲ್ಲ, ಎಲ್ಲೈತಿ? ಪಾಪ ಎಲ್ಲರೂ ಪಾಪಿಗಳೇ. ಸುಮ್ಮನೆ ಹೇಳಿಲ್ಲ ದೇವರು. ಮತ್ತೆ ದೇವರು ಹೇಳ್ತಾನ, ಒಂದು ವೇಳೆ ಎತ್ತ ತಾಯಿ ನಿನ್ನನ್ನು ಮರೆತರೆ ಮರಿಬೋದು. ಇವತ್ತು ಅಡದೊಡದ ಎಲ್ಲೋ ಗಟಾರದಾಗ, ಎಲ್ಲೋ ಚರಂಡ್ಯಾಗ ಒಸಕೈತಾರ ಮಕ್ಕಳನ್ನ. ಎತ್ತ ತಾಯಿ ಹೆಂಗ್ ಮರಿತಾಳ್ರಿ ಅಂತೇಳಿ ನೀವು ಅನ್ಬೋದು. ದೇವ್ರು ಸುಮ್ಮನೆ ಬರೆಸಿಲ್ಲ. ಅಲ್ಲೆಲ್ಲೂಯ್ಯ, ಎತ್ತು ಏನ್ ಮಾಡ್ತಾ ಇದಾರ ಚರಂಡಿಗಳಲ್ಲಿ. ನೀವು ನೋಡ್ತಾ ಇರ್ತೀರಿ ನ್ಯೂಸ್ಗಳಲ್ಲೆಲ್ಲ. ಅಲ್ಲೆಲ್ಲೂ ಖಾಸಗಿ ನ್ಯೂಸ್ಗಳಲ್ಲೆಲ್ಲ ಅದೇ ಸುದ್ದಿ ಬರ್ತಾ ಇರುತ್ತೆ. ಮುಂಜಾನೆ ಹೇಳ್ತೀರಿ ಅವನ್ ಸತ್ತ, ಇವನ್ ಸತ್ತ, ಆಕ್ಸಿಡೆಂಟ್ ಆಯ್ತು, ಅಲ್ಲೇ ಆಯ್ತು, ಇಲ್ಲೇ ಆಯ್ತು, ಬರೀ ಅದೇ ಅಶುಭಗಳನ್ನೇ ತೋರಿಸ್ತಾ ಇರ್ತಾರೆ. ಅಲ್ಲೆಲ್ಲೂಯ್ಯ, ಅದಕ್ಕೋಸ್ಕರವಾಗಿ ದೇವ್ರು ಹೇಳನ್, ಎಲ್ಲರೂ ಪಾಪಿಗಳೇ. ಪಾಪಿ, ಎಲ್ಲರೂ ಪಾಪಿಗಳು. ಯಾವಾಗ ನೀತಿವಂತರಾಗ್ತಾರ? ಯೇಸು ಕ್ರಿಸ್ತನ ರಕ್ತದಲ್ಲಿ ಯಾರು ತೊಳೆಯಲ್ಪಡ್ತಾರೋ ಅವ್ರು ಮಾತ್ರ ಏನಾಗ್ತಾರೆ? ನೀತಿವಂತರಾಗ್ತಾರೆ. ಪ್ರೇರ ಅದರ ಸಲುವಾಗಿ ಯಾರಾದ್ರೂ ಬೈಯುವಾಗ ನೀವೇನ್ ಮಾಡ್ಬೇಡ್ರಿ, ಸಂತೋಷ ಪಡ್ರಿ. ನೀವು ಪರಲೋಕದಲ್ಲಿ ಒಂದು ಹಾರ ಎಕ್ಸ್ಟ್ರಾ ಆಗ್ತಾನೆ ದೇವ್ರು, ಒಂದು ಕಿರೀಟ ಎಕ್ಸ್ಟ್ರಾ ಇಡ್ತಾನ. ಸಂತೋಷ ಪಡಿರಿ. ಅಲ್ಲೆಲ್ಲೂಯ್ಯ, ಯೇಸುಸ್ವಾಮಿ ಹೇಳಿದ್ರೆ ನಡೀತೇ ಇಲ್ಲ, ನಡಿಲೇಬೇಕು. ಏನಾಗುತ್ತಾ? ನಡಿಲೇಬೇಕು. ಅದು ಎಂತ ಪ್ರಸಂಗ ಬಂದ್ರು ಅದು ಖಂಡಿತವಾಗಿ ಆತನ ಏನ್ ಮಾಡ್ತಾನ? ನಡೆಸ್ತಾನ. ಅದ್ರ ಸಲುವಾಗಿ ಅನೇಕರು ಬೈಯುವಾಗ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಇನ್ನೂ ಜಾಸ್ತಿ ಬೈದ್ರೆ ನಮ್ಮ ಭಕ್ತಿ ಏನಾಗುತ್ತೆ? ವೃದ್ಧಿ ಆಗುತ್ತೆ. ನಮ್ಗೆ ದೇವ್ರು ಇನ್ನೂ ಹೆಚ್ಚಿನ ಬಹುಮಾನವನ್ನ ಕೊಡ್ತಾನೆ. ಸೈತಾನವನ್ನು ಬಯಸ್ತಾನೆ ಇರ್ತಾನೆ. ಅಲ್ಲೆಲ್ಲೂಯ್ಯ, ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ರೀತಿಯಾಗಿ ಸಭೆಗೆ ಹಿಂಸೆಯನ್ನ ಮಾಡುವುದಕ್ಕೋಸ್ಕರವಾಗಿ ಈ ಸೌಲನು ಎನ್ನುವಂತ ವ್ಯಕ್ತಿ ಎಲ್ಲಿಗೆ ಹೋಗ್ತಾ ಇದ್ದ? ದಮಸ್ಕ ಎನ್ನುವಂತ ಪಟ್ಟಣಕ್ಕೆ ಹೋಗ್ತಾ ಇದ್ದ. ಪ್ರೇರ ಅವಾಗ ದೇವರು ದರ್ಶನ ಕೊಟ್ಟ. ಸೌಲನೇ, ನಾನೇ ಯೇಸುವಾಗಿದ್ದೇನೆ. ಕರ್ತನೇ, ನೀನು ಯಾರು ಎಂಬುದಾಗಿ ಕೇಳಿದಾಗ ದೇವರ ಮುಖದರ್ಶನವನ್ನು ನೋಡಿದಂತ ಸೌಲನ ಕಣ್ಣುಗಳು ಏನಾದ್ರು ಪ್ರಿಯರೇ? ಓದು 3 ದಿನಗಳವರೆಗೆ. ಇಲ್ಲೂ ಎಷ್ಟು ದಿನ? 3 ದಿನಗಳವರೆಗೆ ಕುರುಡನಾಗಿದ್ದ. ಮತ್ತೆ ದೇವರೇ ಅನನೀಯ ಎನ್ನುವಂತ ಒಬ್ಬ ಪ್ರವಾದಿಯನ್ನು, ಒಬ್ಬ ಸೇವಕನಲ್ಲಿ ಕಳಿಸಿದ ಸಂದರ್ಭದಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಂಡಿರ್ತಕ್ಕಂಥ ಸೌಲನ್ ಹೇಳ್ತಾ ಇದ್ದಾನೆ, ಇನ್ನು ಯಾಕೆ ನಾನು ಸಾವಕಾಶ ಮಾಡ್ಬೇಕಂತೇಳಿ. ಅನನೀಯ ಹೇಳ್ತಾನೆ, ಇನ್ನು ಯಾಕೆ ಸಾವಕಾಶ ಮಾಡ್ತಾ ಇದ್ದೀಯಾ? ಈಗಲೇ ದೇವರು ಮಗನಾಗಂತ ಹೇಳಿದ ತಕ್ಷಣ ಮತಾಂಧನಾಗಿರ್ತಕ್ಕಂಥ ಸೌಲ ಅಂದ್ರೆ ಸುಮ್ಮನೆ ಸಾಮಾನ್ಯ ವ್ಯಕ್ತಿ ಅಲ್ರಿ. ಗಮಾಲಿಯೇಲನು ಎನ್ನುವಂತ ಗುರುವಿನ ಹತ್ತಿರ ಆವಾಗಿನ ಕಾಲಕ್ಕೆ PhD ಮಾಡಿದಂತ. ಪ್ರೈಸ್ ದಿ ಲಾರ್ಡ್. ಏನ್ ಮಾಡಿದಂತ? ಆವಾಗಿನ ಕಾಲಕ್ಕೆ ಡಾಕ್ಟರೇಟ್ ಪಡೆದುಕೊಂಡಂತ ವ್ಯಕ್ತಿ. ಅದ್ರ ಸಲುವಾಗಿ ಸೌಲನು ಬರೆದಂತ ಪತ್ರಿಕೆಗಳು ನೋಡ್ರಿ, ಎಲ್ಲೆಲ್ಲಿ ಯಾವ ಸಂದರ್ಭಕ್ಕೆ ಹೆಂಗ ದೇವ್ರ ಕಡೆಗೆ ನಾನು ಕರ್ಕೊಬೇಕು, ಹೆಂಗ ನಾನು ದೇವರ ಮೂಲಕವಾಗಿ ಮಾತಾಡ್ಬೇಕು ಎನ್ನುವಂತ ಅಂಶಗಳನ್ನು ವಿವರಣವಾಗಿ ಇವತ್ತು ಸಭೆ ಯಾವ ರೀತಿಯಾಗಿ ನಡಿಬೇಕಂತೇಳಿ ಬರೆಸಿದಂಥವ್ರು ಯಾರು? ದೇವರು ಯಾರ ಮೂಲಕವಾಗಿ ಬರೆಸಿದ? ಸೌಲನ್ ಎನ್ನುವಂತ ವ್ಯಕ್ತಿಯ ಮೂಲಕವಾಗಿ. ಸೌಲನು ಪ್ರಸಂಗ ಮಾಡ್ತಾ ಇದ್ದಾನೆ. ಪ್ರಸಂಗ ಮಾಡ್ತಾ ಇರಬೇಕಾದ್ರೆ ಚೆನ್ನಾಗಿ ವಾರದ ಮೊದಲನೇ ದಿನ ಅಂದ್ರೆ ಭಾನುವಾರನೇ, ಪ್ರತಿ ಭಾನುವಾರ ಏನ್ ಮಾಡ್ತಾ ಇದ್ರು? ರೊಟ್ಟಿ ಮುರಿತಾ ಇದ್ರು. ಏನ್ ಮಾಡ್ತಾ ಇದ್ರು? ರೊಟ್ಟಿ. ವರ್ಷಕ್ಕೊಮ್ಮೆ ದೇವ್ರು ಮಾಡೋದಲ್ಲ, ನಾವು ಪ್ರತಿ ವಾರ ದೇವ್ರು ಮಾಡ್ತೀವಿ. ಎಲ್ಲಿ? ಮೃತ್ಯುಂಜಯ ಮಠದಲ್ಲಿ. ಅಲ್ಲಿಗೆ ಪ್ರತಿ ವಾರ ದೇವ್ರು ಮಾಡ್ತೀವಿ. ಅಲ್ಲಿಗೆ ದೇವರು ಅವಾಗಲೇ ಮಾಡಿ ಹೋಗ್ಬಿಟ್ಟನ, ಮಹಾಯಜ್ಞ ಆಗಿ ಹೋಗ್ಬಿಟ್ಟನ. ಆತನ ರಕ್ತ ಚಿಮಿಕಿಸಲ್ಪಟ್ಬಿಟ್ಟಿದೆ ಭೂಮಿ ಮೇಲೆ. ಎಲ್ಲ ಜನರ ಪಾಪ ಶಾಪಗಳು ಬಿಡುಗಡೆ ಆಗಿಬಿಟ್ಟವ. ವಿಲ್ಲು ಬರೆದಿಟ್ಟು ಹೋಗ್ಬಿಟ್ಟನ. ಆ ವಿಲ್ಲನ್ನ ನಾವು ಆಯ್ತಪ್ಪ ನಂದೇ ಅಂತ ಹೇಳ್ಬಿಟ್ರೆ ಅದೆಲ್ಲ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತಾ? ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲೆಲ್ಲೂಯ್ಯ, ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅದ್ಭುತವಾಗಿ ಆ ಸೌಲನು ಪೌಲನಾಗಿ ಬದಲಾವಣೆ ಆದಂತ ಸಂದರ್ಭದಲ್ಲಿ ಸುವಾರ್ತೆಯನ್ನು ಸಾರ್ತಾ ಇರಬೇಕಾದ್ರೆ 3 ಅಂತಸ್ತಿನ ಮೇಲೆ ಒಂದು ಕಿಟಕಿ ಇತ್ತು. ಆ ಕಿಟಕಿ ಹತ್ರ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದ. ಆತನ ಹೆಸರೇನು? ಯುತಿಕಸ್ ಎಂಬುದಾಗಿ ಇಂಗ್ಲಿಷ್ ಬೈಬಲ್ ಇರುತ್ತೆ. ಕನ್ನಡದಲ್ಲಿ ಯುತೀಕನು ಎಂಬುದಾಗಿರುತ್ತೆ. ಹೆಸರೇನು? ಯುತೀಕನು ಎನ್ನುವಂತ ಯೌವನಸ್ಥ ವ್ಯಕ್ತಿ ಕಿಟಕಿಯಾಗ ಕುಂತ್ಕೊಂಡು ಏನ್ ಮಾಡ್ತಾ ಇದ್ದಾನ? ವಾಕ್ಯ ಕೇಳ್ತಾ ಇದ್ದಾನ. ವಾಕ್ಯ ಕೇಳ್ತಾ ಇಲ್ಲ, ನಟನೆ ಮಾಡ್ತಾ ಇದ್ದಾನ. ಏನ್ ಮಾಡ್ತಾ ಇದ್ದಾನ? ಬಂದಿವಪ್ಪ, ಯಾರು ಕರ್ಕೊಂಬಂದಾರ, ಬಂದ್ಬಿಟ್ಟಿವಿ. ಇವ್ರೇನಪ್ಪ ನಾವು ದೇವ್ರುಗಳು ಅನ್ಕೊಂಡು ಅಂತಾರೆ, ಏನೇನೋ ಅನ್ನಕತ್ತಾರ, ಹಂಗಪ್ಪ ಹಿಂಗಪ್ಪ ಸ್ವಲ್ಪ ಹೊತ್ತು ಕುಂತ್ಕೊಂಡು ನಾವು ಹೋಗ್ಬಿಟ್ರ ಆಯ್ತಪ್ಪ. ನಾವು ಯಾವುದೋ ಕಷ್ಟದ ಮೇಲೆ ಬಂದಿವಪ್ಪ, ಆ ಕಷ್ಟ ಪರಿಹಾರ ಮಾಡಿಬಿಟ್ರ ಆಯ್ತಪ್ಪ
ಅಂತೇಳಿ ಹೆಂಗ ಅನ್ಕೊಂಡು ಕೆಲವು ಜನ ಕುಂತ್ಕೊಂಡಿರ್ತಾರ. ಅದ್ರಂಗೆ ಯುತಿಕ ಏನ್ ಮಾಡ್ತಾ ಇರಲ್ಲ, ಕಿಟಕಿಯಾಗ ಕುಂತ್ಕೊಂಡು ಸುಮ್ಮನೆ ನಿದ್ದೆ ಹೊಡ್ಯಾಕೈತಾನೆ. ಪೌಲ ಪ್ರಸಂಗ ಮಾಡಕ್ಕೆ ಪ್ರಾರಂಭ ಮಾಡಿದ ಅವಾಗ ನಿದ್ದೆ ನಿಧಾನವಾಗಿ ಪ್ರಾರಂಭವಾಗಿ ಗಾಢ ನಿದ್ರೆಯಾಗಿ 3 ಅಂತಸ್ತಿನ ದಪ್ಪ ಅಂತೇಳಿ ಕೆಳಗಡೆ ಬಿದ್ದು ಬಿಟ್ಟ. ಏನದ ಕೆಳಗಡೆ ಬಿದ್ದು ಬಿಟ್ಟ. ಹಿಂಗ್ ಸುಮ್ಮನೆ ನಡ್ಕ ಅಂತ ನಾವ್ ಹಿಂಗ್ ಕೆಳಗಡೆ ಬಿದ್ದರೆ ನಮ್ಗೆ ಅಷ್ಟೇನು ಇದಾಗಲ್ಲ. ಕೆಲಸ ಮಾಡ್ಕೊಂತ ಕೆಳಗಡೆ ಬಿದ್ದರೆ ಅಷ್ಟೇನು ಇದಾಗಲ್ಲ. ನಿದ್ದೆ ಮಾಡೋ ಕೆಳಗಡೆ ಬಿದ್ದರೆ ಏನಾಗುತ್ತೆ ಹೇಳಕ ಆಗಲ್ಲ. ಅಲ್ಲಿ 3 ಅಂತಸ್ತುಗಳಿಂದ ಬಿದ್ದಿರತಕ್ಕಂಥ ಯುತಿಕ ಏನಾದ, ಸತ್ತು ಹೋದ. ಅಲ್ಲಿ ಅದ್ರ ಸಲುವಾಗಿ ಯೇಸು ಸ್ವಾಮಿ ಅವಾಗ ಹೇಳ್ತಾ ಇದ್ರು ಏನಂತೇಳಿ, ಕಿವಿಯುಳ್ಳವನು ಕೇಳಲಿ ಅಂತೇಳಿ. ಅಂದ್ರೆ ಅವ್ರ ಕಿವಿಗಳೆಲ್ಲ ಕಟ್ಟಾಗಿ ಹೋಗಿದ್ವಾ, ಏನಾಗಿತ್ತು, ಗ್ರಹಿಸುವಂತ ಕಿವಿಗಳು. ಮಾತು ಹೇಳಿದ ಮೇಲೆ ಹೌದಪ್ಪ ನಿಜ ಆದ, ಎಲ್ಲಿ ಇರ್ಲಾರದ್ದು ಆದ. ಆತನೇ ಯಜ್ಞ ಪುರುಷನು, ಆತನೇ ಪ್ರಜಾಪತಿ ಆದಂತ ದೇವರು, ಆತನೇ ಮುಕ್ತಿಯನ್ನ ಕೊಡುವಂತ ಆತನು ಹೇಳಿದಂಗ ಡೈಲಾಗ್ಗಳು ಯಾರು ಹೇಳಿಲ್ಲಪ್ಪ. ಆತನ ಹತ್ರ ಪ್ರಶ್ನೆ ಕೇಳಿದ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಂತ ಆತಪ್ಪ ಅಂತೇಳಿ ಆತನನ್ನೇ ನಾವು ಹೈಲೈಟ್ ಮಾಡಿದಾಗ ಪ್ರಿಯರೇ, ಅವಾಗ ಏನಾಗುತ್ತೆ, ನಮಗೆ ರಕ್ಷಣೆಯ ಜೀವಿತ ಎನ್ನುವಂಥದ್ದು ಒದಗಿಸಲ್ಪಡುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಯುತಿಕ ಏನ್ ಮಾಡ್ತಾ ಇದ್ದಾನೆ, ವಾಕ್ಯ ಹೇಳುವಾಗ ಕಿವಿ ಅದೇವ, ಆದ್ರೆ ಏನ್ ಮಾಡ್ತಾ ಇಲ್ಲ, ವಾಕ್ಯವನ್ನ ಕೇಳ್ತಾ ಇಲ್ಲ, ಗ್ರಹಿಸಿಕೊಳ್ತಾ ಇಲ್ಲ, ರಕ್ಷಣೆಯನ್ನ ಹೊಂದುತ್ತಾ ಇಲ್ಲ. ಅದರ ಸಲುವಾಗಿ ಇವತ್ತಿನ ದಿನ ದೇವ್ರ ವಾಕ್ಯ ಹೇಳ್ತಾ ಇದೆ, ಒಂದು ವೇಳೆ ನೀನು ಏನ್ ಮಾಡ್ತಾ ಇದೀಯಾ, ವಾಕ್ಯ ಕೇಳದ ನಿದ್ದೆಯಲ್ಲಿ ಜಾರಿ ಬಿದ್ದೀಯೇನು. ಹಲ್ಲೆಲೂಯ. ಯಾವ ನಿದ್ದೆ? ವಾಕ್ಯ ಕೇಳದ ನಿದ್ದೆ. ಮೊದಲ ನಿದ್ರೆ ಯಾವುದು? ದುಷ್ಟ ಸಾಂಗತ್ಯ ಎನ್ನುವಂತ ನಿದ್ದೆಗೆ ಜಾರಿ ಹೋದಂತ ಸಂಸೋನ ಏನಾದ, ನಾಶವಾಗಿ ಹೋದ. ಸುವಾರ್ತೆ ಸಾರದ ನಿದ್ದೆಯನ್ನ ಮಾಡಿರ್ತಕ್ಕಂಥ ಯೋನ ಬಿರುಗಾಳಿಯನ್ನ ತಂದಿಟ್ಟ ಮನೆಯವರಿಗೆ ವಜಾ ಆದ. ಆ ಹಡಗಿನಲ್ಲಿ ವಜಾ ಆದ. ಮೀನು ನುಂಗುವಂತ ಪರಿಸ್ಥಿತಿಗೆ ಜಾರಿ ಹೋದ. ಹಲ್ಲೆಲೂಯ. 3ನೇದಾಗಿ ಯುತಿಕ ವಾಕ್ಯ ಕೇಳುವಾಗಲೇ ಏನ್ ಮಾಡಿದ, ನಿದ್ದೆ ಮಾಡಿ ಸಾವನ್ನ ಕಂಡ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತೆ, ವಾಕ್ಯವೇ ಏನ್ ಮಾಡುತ್ತಂತ, ಬದುಕಿಸುವಂತದ್ದಾಗಿದೆ, ಜೀವವನ್ನ ಕೊಡುವಂತದ್ದಾಗಿದೆ, ವಾಕ್ಯವೇ ಬಿಡುಗಡೆಯನ್ನ ಮಾಡುವಂತದ್ದಾಗಿದೆ. ಈ ಯುತಿಕನು ವಾಕ್ಯ ಕೇಳುವಾಗ 3 ಅಂತಸ್ತಿಂದ ಕೆಳಗಡೆ ಬಿದ್ದಾದ ಮೇಲೆ ಗಾಬರಿ ಆದರೂ ಪ್ರಿಯರೇ, ಅವಾಗ ಪೌಲನು ಹೋಗಿ ಏನ್ ಮಾಡಿದ, ಪ್ರಾರ್ಥನೆ ಮಾಡಿದ. ಹಲ್ಲೆಲೂಯ. ಏನ್ ಮಾಡಿದ, ಪ್ರಾರ್ಥನೆ ಮಾಡಿದ ಮೇಲೆ ಹೋದಂತ ಜೀವ ಮತ್ತೆ ಪುನಃ ತಿರುಗಿ ಬಂತು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಹೀಗೆ ತಿಮ್ಮಾಪುರ ಎನ್ನುವಂತ ಒಂದು ಗ್ರಾಮದಲ್ಲಿ ಅಯ್ಯಪ್ಪ ಎನ್ನುವಂತ ಕುಮಾರನು ಆಲ್ಮೋಸ್ಟ್ ಆಲ್ ನಿಯರ್ ಟು ಡೆತ್, ಸತ್ತು ಹೋಗ್ಯಾನ ಅಂತೇಳಿ ಹೇಳಿದಾರ, ಮಾತಾಡಿದಾರ. ಅಪ್ಪವ್ರು ಹೋದಂತ ಸಂದರ್ಭದಲ್ಲಿ ಯಾವಾಗ ಪ್ರಾರ್ಥನೆ ಮಾಡಲಾಗಿ ಅಭಿಷೇಕ ತೈಲ ಹಚ್ಚಲಾಗಿ ಆ ಕುಮಾರನು ಹೊಟ್ಟೆ, ಯಾರಾದ್ರೂ ನೋಡಿದಾರಿದ್ದೀರಾ ತಿಮ್ಮಾಪುರದವರು? ಇದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಇವ್ರು ಕೆಲವು ಜನ ಇವ್ರು ಆಕರ್ಷಣೆ ಮಾತುಗಳು ಹೇಳ್ತಾರ್ರಿ, ಇಲ್ಲದನ್ನ ಐತಮ್ಮಂಗೆ ಹೇಳ್ತಾರೆ ಅಂತೇಳಿ ಕೆಲವು ಜನ ಅನ್ಕೊಂತಿರ್ತಾರೆ. ನಾವು ಹಂಗೆ ಹೇಳಿ ಯಾವುದನ್ನು ಮಾಡ್ಬೇಕಾಗಿಲ್ಲ. ಹಲ್ಲೆಲೂಯ. ಮಾಡ್ಬೇಕಾ? ಕರೆಂಟ್ ಹಿಡಿದು ಸಾಯುವಂತ ಸ್ಥಿತಿಗೆ ಹೋಗಿದ್ದ ಯಾರು, ಎದ್ಲದಡ್ಡಿ ಸಣ್ಣದರಿಗೇಶ್. ಹಲ್ಲೆಲೂಯ. ಅವ್ರ ಅಮ್ಮ ಬರೋ ಅಂತೇಳಿ ಅಳ್ತಾ ಇದ್ದಾಳೆ ಪ್ರೇಯರೇ. ಆಲ್ಮೋಸ್ಟ್ ಅಲ್ಲಿ ನನ್ನ ಮಗ ಸತ್ತೇ ಹೋದ್ನ ಅಂತೇಳಿ ಯಾವಾಗ ನಾವು ಪ್ರಾರ್ಥನೆ ಮಾಡಲಾಗಿ ಆ ಕುಮಾರನಲ್ಲಿ ಹೋದಂತ ಜೀವ ಪುನಃ ಬಂದಂತಾಯ್ತು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಅನೇಕರಿದ್ದಾರೆ, ಒಬ್ರಲ್ಲ ಇಬ್ರಲ್ಲ. ಈ ಪವಾಡಗಳು ಯಾರು ಮಾಡ್ತಾ ಇದ್ದಾರೆ? ಪ್ರಾರ್ಥನೆ ಮಾಡಲಾಗಿ ದೇವರು ಮಾಡ್ತಾ ಇದ್ದಾನೆ ಪ್ರೇರಿ. ಆಶ್ಚರ್ಯ ಕಾರ್ಯಗಳನ್ನು ಯಾರು ಮಾಡ್ತಾ ಇದ್ದಾರೆ? ದೇವರು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಯುತಿಕನು 3 ಅಂತಸ್ತಿನಿಂದ ಕೆಳಗೆ ಬೀಳೋದಕ್ಕೆ ಕಾರಣ ಏನು? ವಾಕ್ಯ ಕೇಳ್ತಾ ಇಲ್ಲ. ಮಂದಿರಕ್ಕೆ ಬಂದನ, ಸಭೆಯಲ್ಲಿ ಇದ್ದಾನೆ, ಆದ್ರೆ ವಾಕ್ಯವನ್ನ ಗ್ರಹಿಸಿ ಕೇಳ್ತಾ ಇಲ್ಲ. ವಾಕ್ಯ ಏನು ಮಾತಾಡ್ತಾ ಇದೆ, ವಾಕ್ಯದಲ್ಲಿ ಯಾವ ಸತ್ಯಾಂಶ ಇದೆ ಎಂಬುದಾಗಿ ತಿಳಿದುಕೊಳ್ತಾ ಇಲ್ಲ. ಇಲ್ಲರಿ, ನಮ್ಮ ಸಂಪ್ರದಾಯಗಳು ಅದೇವ್ರಿ, ನಾವು ನಮ್ಮ ತಾತವ್ರು ಮಾಡ್ಕೊಂಡ್ ಬಂದಾರ್ರಿ ಅಂತೇಳಿ ಅವುಗಳಿಗೆ ಹೋದ್ರಪ್ಪ ಏನಾಗ್ತೀನಿ, ನಿಮ್ಮ ತಾತ ಎಲ್ಲಿ ಬಿದ್ದಾನ? ನರಕದಾಗ ಬಿದ್ದಾನ. ಯೇಸು ಸ್ವಾಮಿಯನ್ನ ಅರಿಯಲಾರ್ದವನು ಎಂತ ಶರಣನೇ ಆಗಲಿ, ಸತ್ಪುರುಷನೇ ಆಗಲಿ, ಒಬ್ಬ ದೊಡ್ಡ ವೈದ್ಯಕೀಯ ಕೆಲಸದಲ್ಲಿ ಇರುವಂತ ವ್ಯಕ್ತಿ ಆಗಲಿ, ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಯಾವುದೇ ಆಗಲಿ, ಯೇಸು ಸ್ವಾಮಿ ಇಲ್ಲ ಅಂದ್ರೆ ಅವನು ಏನೂ ಅಲ್ಲ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನಾನು ಹೇಳ್ತಾ ಇರ್ತೀನಿ, ಒಬ್ಬ ವ್ಯಕ್ತಿ PhD ಅನ್ನ ಮುಗಿಸ್ಲಿ, ಇಂಜಿನಿಯರಿಂಗ್ ಅನ್ನ ಮುಗಿಸ್ಲಿ, ಡಾಕ್ಟರ್ ಅನ್ನ ಮುಗಿಸ್ಲಿ, ಎಂತ ಒಂದು ಎಜುಕೇಶನ್ ಅಲ್ಲಿ ಉನ್ನತ ಡಿಗ್ರಿಯನ್ನು ಮುಗಿಸಿದಾಗಲೂ ಕೂಡ ಆತನು ಅಜ್ಞಾನಿಯೇ ಆಗಿದ್ದಾನೆ. ಹಲ್ಲೆಲೂಯ. ನೀವು ಜ್ಞಾನಿಗಳು. ಯಾಕೆ ಹೇಳ್ರಿ? ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಹಲ್ಲೆಲೂಯ. ದೇವರನ್ನ ತಿಳಿದುಕೊಳ್ಳುವಂತದ್ದೇ ಪರಮ ಜ್ಞಾನ. ಹಲ್ಲೆಲೂಯ.
ಕಂಡುಕೊಳ್ಬೇಕು. ನಾವು ಸೈಂಟಿಸ್ಟ್ಗಳು ಆದಾಗ ಮಾತ್ರ ಈ ಮಾರ್ಗಕ್ಕೆ ಬರಕ್ ಸಾಧ್ಯ ನಾವು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ನೋಡ್ರಿ ಒಂದ್ಸಾರಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾನೆ. 14ನೇ ವಚನ, 7:14. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನ ಕಂಡು ಹಿಡಿಯುವವರು ಸ್ವಲ್ಪ ಜನ. ಕಂಡು ಹಿಡಿಬೇಕು ಇದನ್ನ. ಹಲ್ಲೆಲೂಯಾ. ಏನ್ ಮಾಡ್ಬೇಕು ಇದನ್ನ? ಕಂಡು ಹಿಡಿಬೇಕು. ಕಂಡು ಹಿಡಿಲಾರದಿದ್ರೆ ಬರಲ್ಲ ಇದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನಾವೆಲ್ಲರೂ ಏನಾಗ್ಬೇಕು ಪ್ರಿಯರೇ? ಆತ್ಮ ಅವಲೋಕನ ಮಾಡ್ಬೇಕು. ನಾವು ಇಷ್ಟು ದಿನಗಳಿಂದ ಮಾಡ್ತಾ ಬಂದಿದ್ದೇವೆ. ಯಾವುದೋ ಒಬ್ಬ ವ್ಯಕ್ತಿ ಮಾಡಿರುವಂತದ್ದು ದೇವರಾಗೋದಕ್ಕೆ ಹೆಂಗೆ ಸಾಧ್ಯ? ಹಲ್ಲೆಲೂಯಾ. ಬಸವಣ್ಣವ್ರು ಅದನ್ನೇ ಹೇಳಿದ್ರು. ಬಸವಣ್ಣವ್ರನ್ನ ಆಯ್ತು ಏನ್ ಮಾಡಿದ್ರು? ಚಿತ್ರಹಿಂಸೆ ಮಾಡಿ ಭಯಂಕರವಾದ ಯಾತನೆ ಮಾಡಿ ಏನ್ ಮಾಡ್ಬಿಟ್ರು? ಸಾಯಿಸ್ಬಿಟ್ರು ಪ್ರಿಯ. ಹಲ್ಲೆಲೂಯಾ. ಏನಂತ ಹೇಳಿದ್ರು ಬಸವಣ್ಣವರು? ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ. ಹಲ್ಲೆಲೂಯಾ. ಮತ್ತೆ ಹೇಳ್ತಾ ಇದ್ದಾರೆ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ, ಕಾಶಿ, ಶ್ರೀಶೈಲ, ಗೋಕರ್ಣ ಮೊದಲಾದ ಅಷ್ಟ ಸೃಷ್ಟಿ ತೀರ್ಥಂಗಗಳಲ್ಲಿ ಇರುವ ದೇವರೂ ದೇವರಲ್ಲ, ತನ್ನ ತಾನಾರೆಂದು ಅರಿದೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ತನ್ನನ್ನು ತಾನು ಯಾರೆಂಬುದಾಗಿ ಅರಿತವನೇ ದೇವರು. ಹಲ್ಲೆಲೂಯಾ. ಅಂದ್ರೆ ತಾನು ಎಲ್ಲಿಂದ ಬಂದೀನಿ ಮತ್ತೆ ಎಲ್ಲಿಗೆ ಹೋಗ್ಬೇಕಾಗ್ಯದ. ನಾ ಎಲ್ಲಿಂದ ಬಂದೀನಿ? ಎಲ್ಲಿಂದ ಬಂದೀನಿ ನಾನು? ದೇವಲೋಕದಿಂದ ಬಂದೀನಿ ನಾನು. ಭೂಲೋಕದಲ್ಲಿ ಪ್ರವಾಸಕ್ಕೋಸ್ಕರವಾಗಿ ನಾನು ಬಂದೀನಿ. ತನ್ನನ್ನು ತಾನು ಯಾವಾಗ ಅರಿತುಕೊಳ್ತಾನೋ ಅವನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಎಂಬುದಾಗಿ ಹೇಳ್ತಕ್ಕಂಥ ಬಸವಣ್ಣವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳಿ? ನಂಬಿದ ಹೆಂಡತಿಗೆ ಗಂಡ ಒಬ್ಬನೇ. ಗಂಡರು ಜಗ್ಗಿ ಜನ ಇದ್ರೆ ಅವ್ರಿಗೆ ಏನಂತ ನಿಮ್ಗೆ ಗೊತ್ತದ, ನಾನು ಬಾಯ್ತದ ಹೇಳೋದು ಬೇಕಾಗಿ. ಹಲ್ಲೆಲೂಯಾ. ನಂಬಿದ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರು, ನಂಬಬಲ್ಲ ಭಕ್ತಂಗೆ ದೇವರು ಒಬ್ಬನೇ ಒಬ್ಬನೇ ಒಬ್ಬನೇ. ಹಲ್ಲೆಲೂಯಾ. ಒಬ್ಬಾತನೇ ದೇವರು. ಆತನನ್ನ ತಿಳಿದುಕೊಳ್ಳುವಂತದ್ದೇ ಪರಮ ಜ್ಞಾನ, ಶ್ರೇಷ್ಠ ಜ್ಞಾನ. ಅವನು ದೊಡ್ಡದಾಗಿರ್ತಕ್ಕಂಥ ಜ್ಞಾನವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಅನೇಕರು ವಾಕ್ಯವನ್ನ ಏನ್ ಮಾಡಲ್ಲ, ಗ್ರಹಿಸಿಕೊಳ್ಳಲ್ಲ. ವಾಕ್ಯಕ್ಕೆ ಏನ್ ಮಾಡಲ್ಲ, ಮೋರೆ ತಿರುಗಿಸ್ತಾರೆ. ತಮ್ಮ ಹೃದಯವನ್ನ, ಕಿವಿಗಳನ್ನು ಮುಚ್ಚಿಕೊಂಡು ಬಿಡ್ತಾರೆ. ನಾವು ಬಂದಂತ ಕಾರ್ಯ ಆಗ್ಬಿಟ್ರೆ ಆಯ್ತಪ್ಪ, ಆಮೇಲೆ ಯೇಸು ಸ್ವಾಮಿಗೆ ಟಾಟಾ ಗುಡ್ ಬೈ ಹೇಳಿ ನಾವು ನಮ್ಮ ಕೆಲಸದಲ್ಲಿ ನಾವು ಮಗ್ನವಾಗಿ ಬರೋಣ ಅಂತ ಹೇಳಿ ಅನ್ಕೊಳ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವ್ರು ಏನ್ ಕಾಣ್ತಾರೆ ಪ್ರಿಯರೇ? ವಾಕ್ಯಕ್ಕೆ ಕಿವಿಗೊಳ್ಳಲಾರದವರು ನಾಶನವನ್ನ ಕಾಣ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಸತ್ಯವೇದದಲ್ಲಿ ಹೇಳುತ್ತೆ ಏನಂತ ಹೇಳಿ, ಒಬ್ಬ ವ್ಯಕ್ತಿಯ ಸಾವಿಗಿಂತ, ಒಬ್ಬ ವ್ಯಕ್ತಿಯ ಹುಟ್ಟಿಗಿಂತ ಒಬ್ಬ ವ್ಯಕ್ತಿಯ ಸಾವೇ ಬಹಳ ಮುಖ್ಯವಾಗಿರುವಂಥದ್ದು. ಯಾವ ಸಾವು? ಪಾಪದ ಸಾವು. ನಾವು ಸಾಯ್ತೇವಲ್ಲ ಆ ಸಾವು ಮುಖ್ಯ ಅಲ್ಲ. ಯಾವ ಸಾವು? ಯಾವಾಗ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಏನಾಗ್ತೀವಿ ನಾವು? ಏನಾಗ್ತೀವಿ? ಸತ್ತು ಹೋಗಿ ಪುನಃ ನಾವು ಎದ್ದು ಬರುವಂತವರಾಗ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವಾಗ ನೀನು ದೀಕ್ಷಾ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ತಂದೆ, ಕುಮಾರ, ಪರಿಶುದ್ಧಾತ್ಮ ದೇವರ ಒಂದು ನಾಮದ ಮೂಲಕವಾಗಿ ನೀನು ಕೆಳಗಡೆ ನೀರಿನಲ್ಲಿ ಬೀಳುವಾಗ ನೀನೇನಾಗ್ತೀಯಾ? ಹಿಂದೆ ನಿನ್ನ ಜೀವಿತ, ಎಷ್ಟು ವರ್ಷಗಳಿಂದ ಮಾಡಿರ್ತಕ್ಕಂಥ ಪಾಪದ ಜೀವಿತ ಎಲ್ಲ ಏನಾಗುತ್ತಾ? ಹರಿದುಕೊಂಡು ಹೋಗುತ್ತಾ. ಹಲ್ಲೆಲೂಯಾ. ಆಮೇಲೆ ನೀನು ಹೊಸದಾಗಿ, ಹೊಸ ಸೃಷ್ಟಿಯಾಗಿ, ನಿಜ ಬ್ರಾಹ್ಮಣನಾಗಿ ನೀನು ಮೇಲಕ್ಕೆ ಏನಾಗ್ತೀಯಾ? ಎದ್ದು ಬರ್ತೀಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಮೂರನೇ ನಿದ್ರೆ. ಎಂತ ನಿದ್ರೆ ಇದು? ವಾಕ್ಯವನ್ನ ಕೇಳುವ ನಿದ್ರೆ. ವಾಕ್ಯ ಹೇಳುವ ಸಂದರ್ಭದಲ್ಲಿ ಮನಸ್ಸನ್ನ ಆ ಕಡೆ ದೋಸೆ ಮೇಲೆ, ಚಟ್ನಿ ಮೇಲೆ, ಮನೆ ಮೇಲೆ, ಅಡುಗೆ ಮತ್ತೆ ದುಡ್ಡು ಇಟ್ಟಂತದ್ರ ಮೇಲೆ, ಅಯ್ಯೋ ಇವತ್ತು ಕೆಲ್ಸಕ್ಕೆ ಹೋದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ರೊಟ್ಟಿ ಪುಟ್ಟಿ ಮೇಲೆ, ಇನ್ನೊಂದ್ರ ಮೇಲೆ, ಮುನ್ನೊಂದ್ರ ಮೇಲೆ ಇಟ್ರೆ ಏನಿಲ್ಲ, ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಯಾಕೆ ಬಂದೀವಿ ನಾವು? ದೇವರು ನನ್ನ ಸಂಗಡ ಈ ವಾರ ಯಾವುದನ್ನ ಮಾತಾಡ್ತಾನೋ, ಈ ದೇವರು ನನ್ನ ಆತ್ಮಕ್ಕೆ ಯಾವ ಬಲವನ್ನ ತುಂಬುತ್ತಾನೋ, ಯಾವ ಬಲದಿಂದ ನನ್ನನ್ನ ತುಂಬಿಸ್ತಾನೋ ಎಂಬುದಾಗಿ ಬರ್ಬೇಕು. ಇಲ್ಲರಿ ಅವ್ರು ಬರ್ತಾರ್ರಿ, ನಮ್ಮೂರವರು, ನಾವು ಬರ್ತೀವ್ರಿ ಆಯ್ತು ರೀ, ನೀರು ಇರ್ತಾವ ನೀರು ಕುಡಿತೀವಿ, ಅಲ್ಲಿ ಊಟ ಇರ್ತಾವ ಊಟ ಮಾಡ್ತೀವಿ, ಆಯ್ತು ಹೋಗಿ ಬಿಡ್ತೀವಿ. ಸ್ವಾಮಿ ಕಾರ್ಯ ಅಂತ ಸ್ವಕಾರ್ಯನಾಗತ್ರಿ ದೇವ್ರು ಅಂತ ಹೇಳಂತಾರೆ. ನಾವು ಬರ್ತೀವಿ, ನಮ್ಮ ಬೇರೆ ಊರಿನಿಂದ ನಮ್ಮ ಬಂಧುಗಳನ್ನು ಬರ್ತಾರೆ, ಇಬ್ರು ನೋಡ್ತೀವಿ, ಹಂಗೆ ಚೆನ್ನಾಗಿದ್ರಿ, ಮಾತಾಡಕ್ಕೂ ಚೆನ್ನಾಗಾಗತ್ರಿ. ಅದು ಅಲ್ಲ. ಹಲ್ಲೆಲೂಯಾ. ಯಾಕೆ ಬರ್ಬೇಕು ನಾವಿಲ್ಲಿ? ಯಾಕೆ ಬರ್ಬೇಕು? ದೇವರ ಮಾತುಗಳನ್ನ ಕೇಳುವುದಕ್ಕೋಸ್ಕರವಾಗಿ. ಈ ಲೋಕದಲ್ಲಿ ಅನೇಕವಾದ ಮಾತುಗಳ ಮೂಲಕವಾಗಿ ನಮ್ಮನ್ನು ಎಲ್ಲಿಗೆ ನಡೆಸ್ತಾರೆ? ನರಕಕ್ಕೆ ನಡೆಸ್ತಾರೆ, ನಾಶನಕ್ಕೆ ನಡೆಸ್ತಾರೆ. ಹಲ್ಲೆಲೂಯಾ. ಆದರೆ ದೇವರು ಎಲ್ಲಿಗೆ ನಡೆಸ್ತಾನೆ ಪ್ರಿಯರೇ? ತಾನಿರುವಂತ ಸ್ಥಳಕ್ಕೆ, ತನ್ನನ್ನು ತಾನು ಅರಿದಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಯಾವನು ತನ್ನನ್ನು ತಾನು ತಿಳಿದುಕೊಳ್ತಾನೋ ಅವನೇ ದೇವರಾಗೋದಕ್ಕೆ ಸಾಧ್ಯ. ಅದರ ಸಲ ಯೇಸು ಸ್ವಾಮಿ ಹೇಳ್ತಾನೆ ಪ್ರಿಯರೇ, ನೀವು ದೇವರುಗಳು ಎಂಬುದಾಗಿ ನಾನು ಹೇಳಲಿಲ್ಲವೋ? ರಾಜನ ಮಗ ರಾಜಕುಮಾರ, ದೇವರ ಮಗ
ದೇವಕುಮಾರ ದೇವರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದ್ಸಾರಿ ಕೀರ್ತನೆಗಳು 86ನೇ ಅಧ್ಯಾಯ 82ನೇ ಅಧ್ಯಾಯ 6ನೇ ವಚನ. ನೀವು ದೇವರುಗಳು, ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನಾ? ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಾ ಇದೆನಾ? ದೇವ್ರು ಏನಂತ ಹೇಳಿದ್ರು ನಮಗೆ? ನೀವು ದೇವರುಗಳು. ಯಾರು ದೇವರುಗಳು? ಮನುಷ್ಯರ ದೇವರುಗಳು. ಯಾಕೆ ಮನುಷ್ಯರ ದೇವರುಗಳಾಗ್ತಾರೆ? ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ, ದೇವರ ಹೋಲಿಕೆಗೆ ಸರಿಯಾಗಿ ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರೇರಿ ನಾವು ನೋಡ್ತಾ ಇದ್ದೇವೆ, ಈ ಯುತೀಕನು ಎನ್ನುವಂತ ವ್ಯಕ್ತಿ ಬಂದ, ವಾಕ್ಯ ಕೇಳಬೇಕಂತೇಳಿ ಬಂದೇನು, ಆದ್ರೆ ಕೂಡಬಾರದ ಸ್ಥಳದಲ್ಲಿ ಕೂತ್ಕೊಂಡಿದ್ದಾನೆ. ಅದ್ರ ಸಲುವಾಗಿ ಯೌವನ ಕಾಲದಲ್ಲಿ ಅನೇಕ ಶೋಧನೆಗಳು ಬರ್ತಾವ. ಯೌವನಸ್ಥರನ್ನ ತಿದ್ದಿ ಹೇಳ್ಬೇಕಂದ್ರೆ ಬಹಳ ಕಷ್ಟ. ಹಲ್ಲೆಲೂಯಾ, ಬಹಳ ಕಷ್ಟ. ಅಯ್ಯೋ ನಮ್ಗೆ ಗೊತ್ತಿಲ್ಲ, ನಾವೆಲ್ಲ ಗೊತ್ತೈತ್ ಬಿಡ್ರಿ, ನಮ್ಗೇನ್ ಹೇಳಕ್ ಹೋಗ್ತೀರಿ ನೀವು ಅಂತೇಳಿ ಅವ್ರ ಮಾತುಗಳೇ ಡಿಫ್ರೆಂಟ್ ಆಗಿರ್ತವೆ. ಇರ್ತವಲ್ರಿ ಅಭಿಷೇಕ್ ಅವ್ರೆ? ಹೆಂಗಿರ್ತಾವ ಮಾತುಗಳು? ಡಿಫ್ರೆಂಟ್ ಆಗಿರ್ತವೆ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಯೌವನಸ್ಥನಾಗಿರ್ತಕ್ಕಂಥ ಈ ಯುತೀಕನು ಎಲ್ಲಿ ಹೋಗಿ ಕುಂತ್ಕೊಳ್ಳೋಣ? ಅಲ್ಲಿ ಕೂಡಬೇಡ ಅಂತೇಳಿ ಎಲ್ಲರಿಗೂ ಗೊತ್ತು. ಮ್ಯಾಲಿಂದ ಅಕಸ್ಮಾತ್ ಕೆಳಗಡೆ ಬಿದ್ರ ಸಾಯ್ತು ಅಂತೇಳಿ ಗೊತ್ತು, ಆದ್ರೂ ಕೂಡ ಎಲ್ಲಿ ಕುಂತ್ಕೊಳ್ಳೋಣ? ಆ ಒಂದು ಏನಂತ ಹೇಳ್ತಾರೆ, ಡೇಂಜರಸ್ ಪ್ಲೇಸ್ ಅಲ್ಲೇ ಹೋಗಿ ಏನ್ ಮಾಡಿದಾನ? ಕೂತ್ಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮುಂದಿನ ವಾರ ನಾವು ನೋಡೋಣ ಪ್ರಿಯರೇ, ಯಾವ ನಿದ್ರೆ ಅಂದ್ರೆ ಅಧೈರ್ಯ ಮತ್ತು ಅಪನಂಬಿಕೆ ಎನ್ನುವಂತ ನಿದ್ರೆಯ ಕುರಿತಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ನಿದ್ರೆಗಳ ಕುರಿತಾಗಿ ನೋಡಿದೀವಿ ನಾವೀಗ? ದುಷ್ಟ ಸಾಂಗತ್ಯ ಎನ್ನುವಂತ ನಿದ್ದೆ ಒಂದಿದೆ. ಎರಡನೇದಾಗಿ ಸುವಾರ್ತೆಯನ್ನ ಸಾರದ ನಿದ್ದೆ. ಹಲ್ಲೆಲೂಯಾ. ಮೂರನೇದಾಗಿ ವಾಕ್ಯ ಹೇಳುವಂತ ಸಂದರ್ಭದಲ್ಲಿ ಕೇಳದ ಒಂದು ನಿದ್ದೆ. ಇವೆಲ್ಲವೂ ಕೂಡ, ಈ ನಿದ್ದೆ ಮಾಡುವಂತವ್ರೆಲ್ಲರೂ ಕೂಡ ಏನಾಗಿ ಅವರಿಗೆ ಅಪಾಯಗಳು ಬಂದಾವ. ಅದರ ಸಲುವಾಗಿ ಅದು ನಿದ್ದೆ ಎಂಬುದಾಗಿ ಕರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಅದರ ಸಲುವಾಗಿ ನೀವು ಎಚ್ಚರಿಕೆಯಾಗಿರ್ರಿ, ಹಗಲಿನವರು ನೀವು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ. ಮುಂದಿನ ವಾರ ನಾವು ನೋಡೋಣ ಯಾವ ನಿದ್ದೆಯ ಕುರಿತಾಗಿ? ಅಪನಂಬಿಕೆ, ಅಧೈರ್ಯ ಎನ್ನುವಂತ ನಿದ್ದೆಯ ಕುರಿತಾಗಿ. ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಈ ಒಂದು ಸಂದರ್ಭದಲ್ಲಿ ನೀನು ಯಾವ ನಿದ್ದೆಯಲ್ಲಿದ್ದೀಯಾ? ದೇವರು ಪ್ರಶ್ನೆ ಮಾಡ್ತಾ ಇದ್ದಾನೆ ಪ್ರಿಯಳೇ. ಇನ್ನೂ ಕೂಡ ದೇವರನ್ನು ನಂಬಿದವನಾಗಿ ದುಷ್ಟ ಸಾಂಗತ್ಯ ಎನ್ನುವಂತ ನಿದ್ದೆಯಲ್ಲಿದ್ದೀಯಾ? ಕಣ್ಣು ಮುಚ್ಚಿ ಅಥವಾ ಎಲ್ರು ನಿಂತ್ಕೊಳ್ರಿ. ಸುವಾರ್ತೆ ಸಾರದ ನಿದ್ದೆಯಲ್ಲಿ ನೀನಿದ್ದೀಯಾ? ಯೇಸಪ್ಪನನ್ನು ಯಾವಾಗ ನೀನು ಕಂಡುಕೊಂಡಿಯೋ, ಆತನೇ ನಿಜವಾದ ದೇವರು ಎಂಬುದಾಗಿ ಯಾವಾಗ ನೀನು ತಿಳಿದುಕೊಂಡಿಯೋ, ಆತನ ಕುರಿತಾಗಿ ಮಾತನಾಡುವಂತ ಮಗನು ಮಗಳು ಆಗಬೇಕು. ಪ್ರಾರ್ಥನೆ ಮಾಡು. ಮೊದಲು ಕಣ್ಣು ಮುಚ್ಚಿ ಎಲ್ಲರೂ ಎದ್ದು ನಿಂತ್ಕೊಳ್ರಿ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಯಾವ ನಿದ್ದೆಯಲ್ಲಿದ್ದೀರಿ? ಯಾವ ನಿದ್ದೆಯಲ್ಲಿ ನೀನಿದ್ದೀಯಾ? ಈ ಒಂದು ಸಂದರ್ಭದಲ್ಲಿ ದೇವರು ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾರು ಆ ಕಡೆ ಈ ಕಡೆ ಹೋಗ್ಬಾರ್ದು. ಯಾವ ನಿದ್ದೆಯನ್ನು ಮಾಡುವವನಾಗಿದೆಯಾ? ದೇವರು ಆತನೇ ಒಬ್ಬಾತನೇ ಎಂಬುದಾಗಿ ನಿನಗೆ ಹೇಳಲಾಗಿದೆ ಪ್ರಿಯಳೇ. ಎಂಬುದಾಗಿ ನಿನಗೆ ಹೇಳಲಾಗಿದೆ ಪ್ರಿಯಳೇ. ಆತನು ಮಾತ್ರ ಮರಣವನ್ನ ಜಯಿಸಿ ಎದ್ದು ಬಂದಿರುವ ಮೃತ್ಯುಂಜಯನ್ ಎಂಬುದಾಗಿ ನಾವು ತಿಳಿದುಕೊಂಡವರಾಗಿದ್ದೇವೆ ಪ್ರಿಯಳೇ. ಇವತ್ತು ಯಾವ ನಿದ್ದೆ ನೀನು ಮಾಡ್ತಾ ಇದೆಯಾ? ಆ ಸಂಸೋನನು ದುಷ್ಟ ಸಾಂಗತ್ಯ ಎನ್ನುವಂತ ನಿದ್ದೆಯನ್ನು ಮಾಡಿ ನಾಶನಕ್ಕೆ ಗುರಿಯಾದ. ಯೋನನು ಸುವಾರ್ತೆ ಗೊತ್ತಿದ್ದಾಗಿ ದೇವರ ಬಗ್ಗೆ ಅವರಿಗೆ ನಾನು ಯಾಕೆ ತಿಳಿಸ್ಬೇಕು, ಅವರು ನಾಶವಾಗಿ ಹೋಗ್ಲಿ, ಅವರು ನನ್ನ ವೈರಿಗಳಿದ್ದಾರಲ್ವಾ, ಅವರು ಸತ್ರ ಸಾಯ್ಲಿ ಅಂತೇಳಿ ಅವರ ಬಗ್ಗೆ ತಿಳಿಸಲಾರದ ಸ್ಥಿತಿಯಲ್ಲಿ ನೀನಿದ್ದೀಯಾ? ಯೇಸುಸ್ವಾಮಿಗೆ ನೀನು ಯೇಸುಸ್ವಾಮಿಯ ಬಗ್ಗೆ ಅವರಿಗೆ ತಿಳಿಸಲಾರದ ಸ್ಥಿತಿಯಲ್ಲಿದ್ದೀಯಾ? ನಿನ್ನ ಮನೆಯವರಿಗೆ, ನಿನ್ನ ಮನೆಯವರಿಗೆ, ಮಕ್ಕಳಿಗೆ, ಸೊಸೆಯಂದರಿಗೆ, ಮೊಮ್ಮಕ್ಕಳಿಗೆ ಯೇಸು ಕುರಿತಾಗಿ ನೀನು ತಿಳಿಸಲಾರದ ಸ್ಥಿತಿಯಲ್ಲಿದ್ದೀಯಾ? ಸುವಾರ್ತೆ ಸಾರದ ನಿದ್ದೆಯನ್ನು ನೀನು ಮಾಡ್ತಾ ಇದ್ದೀಯಾ? ಅಥವಾ ವಾಕ್ಯ ಹೇಳುವಾಗಲೇ ಈ ವಾಕ್ಯ ನನಗಲ್ಲ, ಈ ವಾಕ್ಯ ನನಗೆ ಬೇಡ, ನಾನು ಬಂದಂತ ಕಾರ್ಯ ಆದ್ರೆ ಸಾಕು ಎನ್ನುವಂತ ನಿದ್ದೆಯನ್ನು ನೀನು ಮಾಡ್ತಾ ಇದ್ದೀಯಾ? ಯಾವ ನಿದ್ದೆ ನೀನು ಮಾಡ್ತಾ ಇದ್ದೀಯಾ? ದೇವರು ಪ್ರಶ್ನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಒಂದು ವೇಳೆ ಯುತೀಕನ ಉಪಾಧಿಯಲ್ಲಿ ನೀನು ವಾಕ್ಯ ಕೇಳಲಾರದೆ ಹೋದ್ರೆ ಯುತೀಕನು ನಾಶನಾಗಿ ಹೋದ ಪ್ರಿಯರೇ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯೇ ನಿನಗೆ ಸ್ತೋತ್ರ. ಹೌದು ಕರ್ತನೆ, ಸಂಸೋನನು ಕರ್ತನೆ, ರಕ್ಷಕನೇ ಅಪ್ಪ, ಆತನು ಆ ನಿದ್ದೆಯನ್ನು ಮಾಡಿ ಕರ್ತನೆ ನಾಶವಾದಪ್ಪ. ಹೌದು ಕರ್ತನೆ, ಪಾಪ, ವ್ಯಭಿಚಾರ, ಅಪವಿತ್ರತೆ
ಜೀವಂತವಾಗಿರುವಾಗಲೇ ಕಣ್ಣುಗಳನ್ನು ಕಳೆದುಕೊಂಡು ಮರಣವನ್ನು ಬೇಡಿಕೊಂಡು ನಾಶವಾದ. ಆತನು ಕರ್ತನೆ ನೀನು ಹೇಳಿದ ಪ್ರಕಾರವಾಗಿ ನಡೆದಿದ್ದರೆ ಕರ್ತನೆ ಆ ಅಪಾಯದಿಂದ ತಪ್ಪಿಸಲ್ಪಡುತ್ತಿದ್ದ ಸ್ವಾಮಿ. ನಮಗೆ ಪರಿಪಾಠವಾಗಿ ನೀನು ಕಲಿಸ್ತಾ ಇದ್ದಿ, ನನಗೆ ಸ್ತೋತ್ರ. ಅದೇ ಪ್ರಕಾರವಾಗಿ ಸ್ವಾಮಿ, ಸುವಾರ್ತೆ ಸಾರದೆ ಇರತಕ್ಕಂಥ, ಸುವಾರ್ತೆಗೆ ಹೋಗದೆ ಇರತಕ್ಕಂಥ ಒಂದು ಸ್ಥಿತಿ, ಇನ್ನೊಬ್ಬರು ತಾನು ರಕ್ಷಣೆ ಹೊಂದಿದ ಮೇಲೆ ಇನ್ನೊಬ್ಬರು ರಕ್ಷಣೆ ಹೊಂದಬಾರದು, ಅವರು ನಾಶವಾಗಬೇಕು ಅನ್ನುವಂಥ ಸ್ಥಿತಿ, ಅಂತ ನಿದ್ದೆ ತೆಗೆದಾಕಪ್ಪ. ರಕ್ಷಣೆ ಹೊಂದಿದ ಮಕ್ಕಳು ಕರ್ತನೆ ಇನ್ನೊಬ್ಬರು ಕೂಡ